ವೃಷಭಾಸುರನ ಕಥೆ ಏನು ಅಂತಂದರೆ ಅದು ಬಹಳ ಪ್ರಸಿದ್ಧ. ಕೃತಯುಗದಲ್ಲಿ ವೃಷಭಾಸುರ ಅಂತ ಒಬ್ಬ ಅಸುರ ಇದ್ದ. ಪುರಾತು ವೃಷಭೋ ನಾಮ ರಾಕ್ಷಸೋ ರೂಕ್ಷ ಕರ್ಮಕೃತ್. ಅವನು ರಾಕ್ಷಸ, ತಪಸ್ಸು ಮಾಡ್ತಾ ಇದ್ದ. ಆದರೆ ಅವನು ಮಾಡಿದ ತಪಸ್ಸು ರೂಕ್ಷ ಕರ್ಮ ಅಂತಾರೆ ಅದನ್ನು. ರೂಕ್ಷ ತಪಸ್ಸು. ರೂಕ್ಷ ತಪಸ್ಸು ಅಂದರೆ ಸಾತ್ವಿಕ ತಪಸ್ಸು ಅಲ್ಲ, ಬಹಳ ಕ್ರೂರವಾದ ತಪಸ್ಸು ಮಾಡ್ತಿದ್ದಂತೆ. ಏನದು ಕ್ರೂರವಾದ ತಪಸ್ಸು ಅಂತಂದರೆ, ಕೆಲವರು ಹಾಗೆ ಮಾಡ್ತಾರಂತೆ. ತಪಸ್ಸು ಮಾಡುವಾಗ ಕಣ್ಣಿಗೆ ಮಣ್ಣು ಹಾಕ್ಕೊಳ್ಳೋದು. ಇನ್ನೊಬ್ಬರ ಕಣ್ಣಿಗೆ ಮಣ್ಣು ಇರ್ತದಂತೂ ಇದ್ದೇ ಇರ್ತದೆ ಅವ್ರ ತಪಸ್ಸು. ತಮ್ಮ ಕಣ್ಣಿಗೆ ಮಣ್ಣು ಹಾಕ್ಕೊಳ್ಳೋದು, ಧೂಳು ಹಾಕ್ಕೊಳ್ಳೋದು, ಬೆರಳನ್ನು ಕತ್ತರಿಸ್ಕೊಳ್ಳೋದು, ಆಮೇಲೆ ನಿದ್ದೆ ಮಾಡಿದ ಹಾಗೆ ನಿಂತೇ ತಪಸ್ಸು ಮಾಡೋದು. ಮಹಾಯೋಗಿಗಳು ಹಿಂದೆ ಮಾಡ್ತಿದ್ರು ನಿದ್ದೆಗೆದ್ದವರು. ನಾವು ಒಂದು ಕಡೆ ನೋಡಿದ್ವಿ, ಮಂಗಳೂರಿನಲ್ಲಿ ಹೋದಾಗ ಒಂದು 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 ಗುಡ್ಡದ ಮೇಲೆ ಒಂದು ದೇವಾಲಯ, ಅಲ್ಲಿ ಕರ್ಕೊಂಡು ಹೋಗಿದ್ರು ಒಬ್ಬರು. ನಿಮಗೊಂದು ವಿಚಿತ್ರ ತೋರಿಸ್ತೇನೆ ಅಂತ. ಇಂಥ ತಪಸ್ಸು ಮಾಡುವ ಅನೇಕ ಮಂದಿ ಇದ್ದರು, ಅನೇಕ ಜನ ಇದ್ದರು. ಅವರು ನಿಂತ್ಕೊಂಡೇ ತಪಸ್ಸು ಮಾಡ್ತಾರಂತೆ, ಎಷ್ಟು ತಿಂಗಳುಗಟ್ಟಲೆ ನಿಂತ್ಕೊಳ್ತಾರಂತೆ. ಅದು ಹೇಗೆ ಅಂತ ಕೊನೆಗೆ ನೋಡಿದ್ವಿ, ನಾವು ಹೋಗಿ ನೋಡಿದ ವಿಚಾರ ಇದು. ಮರಕ್ಕೆ ಅಥವಾ ಕಿಟಕಿಗೆ ಕೈ ಕಟ್ಕೊಂಡ್ಬಿಡೋದು, ಈ ಕಡೆ ಇನ್ನೊಂದು ಕೈ ಕಟ್ಕೊಳ್ಳೋದು, ಬೀಳೋ ಹಾಗಿಲ್ಲ, ನಿದ್ದೆ ಬಂದರೂ ಬೀಳಲಿಕ್ಕಿಲ್ಲ, ಆ ಥರ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು. ಅಕಸ್ಮಾತ್ ಬೀಳೋ ಪ್ರಸಂಗ ಬಂದರೆ ಹಗ್ಗ ತಡೀತದೆ. ಆ ರೀತಿ ಕಠಿಣ ಮಾಡಿಕೊಂಡು ತಪಸ್ಸು ಮಾಡುವಂಥವ್ರನ್ನ ನೋಡಿದ್ವಿ. ಇದನ್ನೆಲ್ಲ ವ್ಯಾಖ್ಯಾನದಲ್ಲಿ ಬರೀತಾರೆ, ಇದು ರೂಕ್ಷ ಕರ್ಮ ಅಂತ ಬರೀತಾರೆ. ಈ ರೀತಿ ತಪಸ್ಸು ಮಾಡ್ತಕ್ಕಂಥದ್ದು ಕ್ರಮ ಅಲ್ಲ, ಇದು ರೂಕ್ಷ ತಪಸ್ಸು. ಹಿರಣ್ಯಕಶಿಪು ಮಾಡಿದ್ನಲ್ಲ, ಅದೆಲ್ಲ ರೂಕ್ಷ ತಪಸ್ಸು. ಅಂಥ ತಪಸ್ಸನ್ನು ಇವನು ಮಾಡ್ತಾ ಇದ್ದಂತೆ ವೃಷಭಾಸುರ. ಪುರಾತು ವೃಷಭೋ ನಾಮ ರಾಕ್ಷಸೋ ರೂಕ್ಷ ಕರ್ಮಕೃತ್. ಹೇಗೆ ಮಾಡಬೇಕು ತಪಸ್ಸು ಅಂದರೆ, ಶರೀರಂ ಪೀಡ್ಯತೆ ಏನ ಶುಶುಭೇನಾಪಿ ಕರ್ಮಣ ಅತ್ಯಂತಂ ತನ್ನ ಕರ್ತವ್ಯಂ ಅನಾಯಾಸಸ್ಸ ಉಚ್ಯತೆ. ಅನಾಯಾಸದ ತಪಸ್ಸು ಮಾಡಬೇಕು. ಶರೀರ ಪೀಡೆ ಆಗೇ ಆಗ್ತದೆ. ತಪಸ್ಸು ಮಾಡುವಾಗ ಶರೀರ ಪೀಡೆ ಆಗದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಕಾಯಕ್ಲೇಶ ಆಗ್ತದೆ, ಆದರೆ ಅತಿ ಕಾಯಕ್ಲೇಶ ಆಗಬಾರ್ದು. ಅತಿ ಕಾಯಕ್ಲೇಶ ಮಾಡಿಕೊಂಡು ತಪಸ್ಸು ಮಾಡೋದಿದೆಯಲ್ಲ ಉದ್ದೇಶಪೂರ್ವಕ, ಅದು ರೂಕ್ಷ ಕರ್ಮ. ಮುಖಕ್ಕೆ ಧೂಳು, ಕಣ್ಣಿಗೆ ಧೂಳು ಹಾಕ್ಕೊಳ್ಳೋದು, ಬೆರಳು ಕತ್ತರಿಸ್ಕೊಳ್ಳೋದು, ಇದೆಲ್ಲ ರೂಕ್ಷ ತಪಸ್ಸು ಅಂತ ಕರೀತಾರೆ. ಅದಕ್ಕೆ ಅವನೇನು ಮಾಡ್ತಿದ್ದ, ಇಂಥ ತಪಸ್ಸು ಮಾಡಿ ಒಂದು ನರಸಿಂಹದೇವರ ಸಾಲಿಗ್ರಾಮ ಪೂಜೆ ಮಾಡ್ತಿದ್ದಂತೆ ದಿನ. ಅದೊಂದು ಯಾರು ಕೊಟ್ಟಿದ್ರು ಏನೋ, ನರಸಿಂಹದೇವರ ಸಾಲಿಗ್ರಾಮ ಇಟ್ಕೊಂಡಿದ್ದ. ಅದಕ್ಕೆ ಕರಾಳವದನವಾದ ನರಸಿಂಹದೇವರ ಸಾಲಿಗ್ರಾಮ ಇಟ್ಟುಕೊಂಡು ಪೂಜೆ ಮಾಡಿ, ಪೂಜಾಂತೆ ಸ್ವಶಿರ ಪುಷ್ಪಂ. ಪೂಜೆ ಎಲ್ಲ ಮುಗಿದ ಮೇಲೆ ಕೊನೆಗೆ ಉತ್ತರ ಪೂಜಾ ಅಂತ ಮಾಡುವಾಗ ತನ್ನ ತಲೆನೇ ಕಡಿದು ಶಿರಃ ಪುಷ್ಪಂ ಸಮರ್ಪಯಾಮಿ ಅಂತ ಅದಕ್ಕೆ ಸಮರ್ಪಣೆ ಮಾಡ್ತಿದ್ದಂತೆ. ಎಲ್ಲಿಯಾದರೂ ಉಂಟೆ, ತಲೆ ಮುಟ್ಕೊಂಡ್ರೂ ಸಾಕು, ಮತ್ತು ಸಾಲಿಗ್ರಾಮ ಮುಟ್ಕೋಬೇಕಾದ್ರೆ ಕೈ ತೊಳ್ಕೊಬೇಕು. ಅಕಸ್ಮಾತ್ ಎಲ್ಲೋ ತೂರಿಸ್ತು, ಸೊಳ್ಳೆ ಕಚ್ಚಿ ಅಂತ ತಲೆ ಮುಟ್ಕೊಂಡು ಮತ್ತೆ ಹಾಗೆ ಸಾಲಿಗ್ರಾಮ ಮುಟ್ಟಬಾರ್ದು, ಮತ್ತು ಕೈ ತೊಳ್ಕೋಬೇಕು, ಮುಟ್ಟಬೇಕು. ಪೂಜೆಗಿಂತ ಕೈ ತೊಳ್ಕೊಳ್ಳೋದೇ ಜಾಸ್ತಿ ಆಗ್ತದೆ ಎಷ್ಟೋ ಕಡೆ. ಅಷ್ಟು ಅಪವಿತ್ರವಾದ ದೇಹ ನಮ್ಮದು. ಒಂದು ಗಿಂಡಿ ಇಟ್ಕೊಂಡಿರ್ತಾರೆ, ಅದಕ್ಕೊಂದಿಷ್ಟು ಸಗಣಿನೂ ಅಂಟಿಸಿರ್ತಾರೆ, ತೊಳ್ಕೊಳ್ಳೋದು. ಯಾಕೆ ಅಂತಂದರೆ ಬೆವರು ಮತ್ತೊಂದು ನಮ್ಮ ನೆರಳು ಬೀಳಬಾರ್ದು ಅಂತಾರೆ ಪರಮಾತ್ಮನ ಮೇಲೆ. ಅಷ್ಟು ಶುದ್ಧವಾಗಿ ದೇವರ ಪ್ರತಿಮೆಯನ್ನು ಕಾಪಾಡಿಕೊಳ್ಬೇಕು. ಇಂಥದ್ದು ಇವನು ತಲೆ ಕತ್ತರಿಸಿ ಆ ರಕ್ತ ನರರಕ್ತ ಅಂದರೆ ಅದು ಇನ್ನೂ ಅಶುದ್ಧ. ನರನೇ ಅಶುದ್ಧ, ಮೈ ಅಶುದ್ಧ. ಅದರಲ್ಲಿ ತಲೆ ಕತ್ತರಿಸಿ ಆ ರಕ್ತಸಿಕ್ತವಾದ ತಲೆಯನ್ನು ಸಾಲಿಗ್ರಾಮಕ್ಕೆ ಸಮರ್ಪಣೆ ಮಾಡೋದು ಎಂಥ ತಾಮಸ ಪೂಜೆ ಇದು. ಇಂಥ ಪೂಜೆ ಮಾಡಬಾರ್ದು, ತಾಮಸ ಪದ್ಧತಿ ಪೂಜೆ, ಅಶುದ್ಧ. ಮಹಾಭಾರತದಲ್ಲಿ ಬರ್ತದಲ್ಲ ಒಂದು ಕಥೆ, ಕರ್ಣನ ರಕ್ತ ಪರಶುರಾಮ ದೇವರಿಗೆ ತಾಗಿತಂತೆ. ಅದಕ್ಕೆ ಕರ್ಣ ಶಾಪಗ್ರಸ್ತನಾದ. ಅದು ದೊಡ್ಡ ಕಥೆ ಅದು. ಕರ್ಣ ಬಂದು ಪರಶುರಾಮ ದೇವರ ಹತ್ರ ಬ್ರಹ್ಮಾಸ್ತ್ರ ಎಲ್ಲ ಕಲಿಬೇಕು ಅಂತ ಸೇರಿಕೊಂಡ. ಅವನಿಗೆ ಸೂತ ಸಂಸ್ಕಾರ ಆಗಿತ್ತು, ಸೂತ ಜಾತಿಯ ಸಂಸ್ಕಾರ ಆಗಿತ್ತು, ಆದರೆ ಬ್ರಹ್ಮಾಸ್ತ್ರ ಕಲಿಬೇಕು ಅಂತ ಆಸೆ. ಪರಶುರಾಮ ದೇವರ ಹತ್ರ ಬಂದ. ಬ್ರಹ್ಮಾಸ್ತ್ರ ಎಲ್ಲ ಹೇಳ್ಕೊಡ್ಬೇಕಾದ್ರೆ ನೀನು ಯಾರಪ್ಪ ಅಂತ ಕೇಳಿದ್ರು. ನಾ ಬ್ರಾಹ್ಮಣ ಅಂತಂದ. ಗೊತ್ತಿತ್ತು ಇವರಿಗೆ ಅಲ್ಲ ಅಂತ. ಇರಲಿ ಹೆಂಗಾದ್ರೂ ಸಿಗಾಕೋತಾನೆ ಅಂತಂದು ಸೇರಿಸ್ಕೊಂಡ್ರು. ಇವನು ಒಳ್ಳೆ ಸೇವೆ ಮಾಡ್ತಿದ್ದ ಅವ್ರ ಹತ್ರ. ಬ್ರಹ್ಮಾಸ್ತ್ರ ಇದನ್ನೆಲ್ಲ ಉಪದೇಶ ಪಡಿಬೇಕು ಅಂತ ಕರ್ಣ ಭಾರಿ ಚೆನ್ನಾಗಿ ಸೇವೆ ಮಾಡಿದ. ಎಷ್ಟು ಭಕ್ತಿ ತೋರಿಸ್ತಾ ಇದ್ದ ಅಂದರೆ, ಒಂದು ದಿವಸ ಪರಶುರಾಮ ದೇವರು ನಿದ್ದೆ ಬಂದ ಹಾಗೆ ಮಾಡಿದ್ರಂತೆ. ಗುರುಗಳೇ, ಅಲ್ಲಿ ತನಕ ಯಾಕೆ ಹೋಗ್ತೀರಿ, ನಾನು ಕೂಡ್ತೀನಿ, ನನ್ನ ತೊಡೆ ಮೇಲೆ ತಲೆ ಇಟ್ಟು ಮಲಗ್ರಿ ಅಂತಂದು. ತೊಡೆನೇ ತಲೆದಿಂಬು ಮಾಡಿಕೊಂಡು ಪರಶುರಾಮ ದೇವರು ಮಲಗಿದರು. ಅಷ್ಟು ಅನ್ಯೋನ್ಯತೆ, ಅಷ್ಟು ಗುರುಭಕ್ತಿ ತೋರಿಸ್ತಾ ಇದ್ದ. ಇವತ್ತು ಶಿಷ್ಯರಿಗೆ ಏನಾದರೂ ನಿದ್ದೆ ಬಂದರೆ ಗುರುಗಳ ಒಂದು ನಿಮಿಷ ಕೂಡ್ರಿ ಅಂತ ಹೇಳಿ ಅಲ್ಲೇ ಅಡ್ಡ ಆಗ್ತಾನೆ. ಪರಶುರಾಮ ದೇವರು ತಮ್ಮ ತಲೆಯನ್ನು ಕರ್ಣನ ತೊಡೆ ಮೇಲಿಟ್ಟು ಅದನ್ನೇ ತಲೆದಿಂಬು ಮಾಡಿಕೊಂಡು ಮಲ್ಕೊಂಡ್ರಂತೆ. ಬೇಕು ಅಂತ ಮಾಡಿದರು ಪರಶುರಾಮ ದೇವರು. ಅದೇ ವೇಳೆ ಒಂದು ಹುಳ ಬಂತು. ಅದೊಂದು ವಿಚಿತ್ರ ಹುಳ.
ಅದು ಕರ್ಣ ಚಕ್ಕಮಕ್ಕಳು ಹಾಕ್ಕೊಂಡು ಕೂತಿದ್ದ, ಪರಶುರಾಮ ದೇವರು ಮಲಗಿದ್ದಾರೆ, ಹುಳ ಬಂತು, ತೊಡೆ ಕೆಳಗಡೆ ಬಂತು. ಆ ಕೆಳಗಡೆ ಬಂದಾಗ ಗೊತ್ತಾಗ್ತದಲ್ಲ, ಗುಳುಗುಳಾಗ್ತದೆ, ಗೊತ್ತಾಗ್ತದೆ. ಆದರೆ ಕರ್ಣ ಒಂದು ಸ್ವಲ್ಪ ಅಲ್ಲಾಡಲಿಲ್ಲಂತೆ, ಯಾವುದೋ ಹುಳ ಬರ್ತಿದೆ ಅಂತ ಗೊತ್ತಾಗಿದೆ, ಆದರೂ ಕೂತಿದ್ದಾನೆ. ಯಾಕೆ ಪರಶುರಾಮ ದೇವರಿಗೆ ನಿದ್ರಾ ಭಂಗ ಆಗಬಾರ್ದು ಅಂತ, ಅವರಿಗೆ ಎಚ್ಚರ ಆಗಿಬಿಡ್ತದೆ ಅಂತ ಅಲ್ಲಾಡದೆ ಕೂತಿದ್ದಾನೆ. ಹುಳ ಬಂತು, ಗುಳುಗುಳು ಮಾಡಿತು, ಆದರೂ ಕೂತಿದ್ದ. ಅದು ಕೊನೆ ಕಚ್ಚಲಿಕ್ಕೆ ಶುರು ಮಾಡಿತು, ಕಚ್ಚಿತು, ಕೊರಿತಾ ಬಂತು. ಕೆಳಗಡೆಯಿಂದ ಮೇಲಿನ ತನಕ ಕೊರಿತಂತೆ ಹುಳ. ಬೋರ್ವೆಲ್ ಮೇಲಿಂದ ಕೆಳಗೆ ಹೋಗ್ತದಲ್ಲ, ಹಾಗೆ ಇದು ಕೆಳಗಿನಿಂದ ಮೇಲಿನ ತನಕ ಕೊರಿತಾ ಬಂದಿದೆ. ಕೆಳಗಡೆ ತೂತು ಮಾಡಿಕೊಂಡು ಮೇಲೆ ಬಂತಂತೆ ಹುಳ, ಅಷ್ಟಾದರೂ ಕೂತಿದ್ದಾನೆ. ಇಂಥ ಪುಣ್ಯ ಪಾಪಾತ್ಮ. ಈ ರೀತಿ ಕರ್ಣ ಅಷ್ಟು ತಡ್ಕೊಂಡು ಕೂತಿದ್ದ. ಆ ಹುಳ ಕೊರೆದಾಗ ಮತ್ತೆ ರಕ್ತ ಬರದೇ ಇರ್ತದ, ಅಷ್ಟು ರಕ್ತ ಪ್ರವಾಹ ಹರಿದು ಪರಶುರಾಮ ದೇವರ ಕೆಳಗಡೆ ಬಂತು. ಆ ರಕ್ತ ಎಲ್ಲ ಇವ್ರ ಕೆಳಗೆ ಬಂತು ಮಲಗಿದಾಗ. ಆ ರಕ್ತ ತಾಗಿ ತಣ್ಣಗಾಗಿ ಎಚ್ಚರಿಕೆ ಆಯಿತು. ನೀರು ಕೆಳಗಡೆ ಬಂದರೆ ಎಚ್ಚರ ಆದ ಹಾಗೆ ಎಚ್ಚರಿಕೆ ಆಯಿತು. ನೋಡ್ತಾರೆ ರಕ್ತ ಹರಿತಾ ಇದೆ. ಕೇಳಿದರು, ಯಾರೋ ನೀನು ಅಂತಂದರು. ಅವತ್ತೇ ಹೇಳಿದ್ನಲ್ರಿ ಬ್ರಾಹ್ಮಣ ಅಂತಂದ. ಅಲ್ಲ ಅಂದರು. ಯಾಕೆ ಮಡಿ ಮೇಲಿಗೆ ಗೊತ್ತಿಲ್ಲ ನಿಮಗೆ ಅಂದರು. ಬ್ರಾಹ್ಮಣ ಅಂದರೆ ಮಡಿ ಮೇಲಿಗೆ ಗೊತ್ತಿರ್ತದೆ. ರಕ್ತ ಅಶುದ್ಧ, ನರ ರಕ್ತ ಅಶುದ್ಧ, ಅದು ನನ್ನ ಕೆಳಗೆ ಬರ್ತಾ ಇದೆ, ಇದು ಮೈಲಿಗೆ ಆಗ್ತದೆ ಅಂತ ಎಬ್ಬಿಸ್ಬೇಕೋ ಬೇಡೋ ನೀನು. ಆದ್ದರಿಂದ ಈ ಪಾವನ ವಿರೋಧಿನಿ ಕೋಶಿಚೇತಿ ಅಂತಾರೆ. ನನ್ನ ಪಾವನಕ್ಕೆ ವಿರೋಧಿ, ಪಾವಿತ್ರ್ಯಕ್ಕೆ ಭಂಗ ಬರ್ತದೆ ಮನುಷ್ಯರ ರಕ್ತ ಸ್ಪರ್ಶ ಆದರೆ. ಅಂಥ ಪಾವಿತ್ರ್ಯಕ್ಕೆ ವಿರೋಧಿಯಾದ ರಕ್ತ ಸ್ಪರ್ಶ ಆದರೂ ನೀನು ಹಾಗೆ ಕೂತಿದ್ದೆ ಅಂದರೆ ನಿನಗೆ ಮಡಿ ಮೇಲಿಗೆ ಜ್ಞಾನ ಇಲ್ಲ ಅಂತ ಅರ್ಥ. ಆದ್ದರಿಂದ ನೀನು ಸುಳ್ಳು ಹೇಳ್ತಾ ಇದ್ದೆ ನೀನು. ಮತ್ತು ಇಂಥ ಸಹನ ಶಕ್ತಿ ಇದೆ ಅಂದರೆ ಅರ್ಥ ಏನು? ನೀನು ತಡ್ಕೊಂಡು ಹುಳ ಕಚ್ಚಿದ್ರು ಅದು ಮೇಲೆ ತೂತು ಮಾಡಿಕೊಂಡು ಪೋಣಿಸಿಬಿಡ್ಬೋದು ಹಗ್ಗ ಕಟ್ಟಿ. ಅಂಥ ರೀತಿ ಬಂದಿದೆ ಅಂದರೆ ತಡ್ಕೊಂಡು ಕೂತರೆ ಮತ್ತೇನರ್ಥ ಅಂತ ಹೇಳಿ ಕೊನೆಗೆ ಶಾಪ ಕೊಟ್ಟರು ಅಂತುಂಟು. ನೀನು ಇಷ್ಟೆಲ್ಲ ಮಾಡಿ ಸುಳ್ಳು ಹೇಳಿ ಮಾಡಿದ್ದೆ ಅಂತ ಶಾಪ ಕೊಟ್ಟೋದ್ರು. ನಿನ್ನ ವಿದ್ಯೆ ಎಲ್ಲ ಫಲಿಸದೆ ಹೋಗಲಿ ಅಂತ. ಅಂದರೆ ರಕ್ತ ಅಷ್ಟು ಅಶುದ್ಧ, ಅದಕ್ಕೆ ಹೇಳಿದೆ. ಅಂಥ ರಕ್ತಸಿಕ್ತವಾದ ತಲೆಯನ್ನು ವೃಷಭಾಸುರ ಅರ್ಪಣೆ ಮಾಡ್ತಾ ಇದ್ದಾನೆ ಆ ಸಾಲಿಗ್ರಾಮಕ್ಕೆ. ಇಷ್ಟೆಲ್ಲ ಮಾಡಿ ಇದೆಲ್ಲ ಮುಗಿದ ಮೇಲೆ ಅಲ್ಲಿ ಯಾರ್ಯಾರು ಋಷಿಗಳು ತಪಸ್ಸು ಮಾಡ್ತಿದ್ರು ಅವರಿಗೆಲ್ಲ ಹೋಗಿ ಹೊಡೆಯೋದು, ಬಡಿಯೋದು, ಹಿಂಸೆ ಮಾಡೋದು. ಇದೆಂಥ ಪೂಜೆ! ಪ್ರತಿಮಾ ಪೂಜೆ ಮಾಡಿದವರು ಛಲಪ್ರತಿಮೆಯಲ್ಲೂ ಪೂಜೆ ಮಾಡಬೇಕು. ಬರೇ ಜಡ ಪ್ರತಿಮೆಯಲ್ಲಿ ಸಾಲಿಗ್ರಾಮದಲ್ಲಿ ಅಷ್ಟೇ ದೇವರಿರೋದೆ, ಛಲಪ್ರತಿಮೆಯಲ್ಲಿ ಇರೋದಿಲ್ವ? ಋಷಿಗಳು ಬ್ರಾಹ್ಮಣರಲ್ಲಿ ಇರ್ತಾರೋ ಇಲ್ವೋ ದೇವರು, ಅವ್ರನ್ನ ಹಿಂಸೆ ಮಾಡೋದು. ಈ ಜಡ ಪ್ರತಿಮೆಯನ್ನು ಪೂಜೆ ಮಾಡೋದು, ಛಲಪ್ರತಿಮೆಯನ್ನು ಹಿಂಸೆ. ಈ ರೀತಿ ಮಾಡ್ತಿದ್ದು ಆ ಋಷಿಗಳೆಲ್ಲ ಪರಮಾತ್ಮನಿಗೆ ಮೊರೆ ಹೊಕ್ಕರು. ಆಗ ಭಗವಂತ ಪ್ರತ್ಯಕ್ಷನಾಗಿ ಆಶ್ವಾಸನೆ ಕೊಟ್ಟ, ನಾನೆಲ್ಲ ಅವನಿಗೆ ತಕ್ಕ ಶಾಸ್ತಿ ಮಾಡ್ತೇನೆ ಅಂತಂದ. ಇವನು ನೋಡಿದರೆ 5,000 ವರ್ಷ ಈ ರೀತಿ ನರಸಿಂಹದೇವರು ಪೂಜೆ ಮಾಡಿಕೊಂಡಿದ್ದ. ಒಂದು ದಿವಸ ಶಿಲಾಂತರ್ಯಾಮಿ ಭಗವಾನ್, ಶಾಲಿಗ್ರಾಮ ಶಿಲಾಂತರ್ಯಾಮಿ ಆದ ಪರಮಾತ್ಮ ಪ್ರತ್ಯಕ್ಷನಾದ. ಇವನು ದಂಡ ಪ್ರಣಾಮ ಮಾಡಿದ. ಏನು ಬೇಕು ಅಂತ ಕೇಳಿದಾಗ ಹೇಳ್ತಾನೆ, ವೃಷಭಾಸುರ ಹೇಳ್ತಾನೆ, ಕೇಶವ ಅನಂತ ಗೋವಿಂದ ಶ್ರೀನಿವಾಸ ಸುರೋತ್ತಮ ನಚ ಮೋಕ್ಷಂ ನಚ ಸ್ವರ್ಗಂ ಪಾರಮೇಷ್ಠ ಪದಂ ಹರೇ. ನನಗೇನು ಬೇಕು ವರ ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನನಗೆ ಮೋಕ್ಷ ಬೇಡ, ಸ್ವರ್ಗ ಬೇಡ, ಬ್ರಹ್ಮ ಪದವಿ ಬೇಡ, ಇಂದ್ರ ಪದವಿ ಬೇಡ, ಮತ್ತು ಏನು ಬೇಕು? ನಿನ್ನ ಜೊತೆ ಯುದ್ಧ ಮಾಡೋದು ಬೇಕು ಅಂದ ಅಷ್ಟೆ. ಯಾಕೆ ಯುದ್ಧ ಮಾಡೋದು ಬೇಕು? ನಿನ್ನ ದಶಾವತಾರದ ಮಹಿಮೆ ನಾ ಕೇಳಿದ್ದೀನಿ, ನೋಡಿಲ್ಲ ಅಷ್ಟೇ. ದಶಾವತಾರದ ಮಹಿಮೆ ಕೇಳಿದ್ದೀನಿ, ನನ್ನ ಹತ್ರ ತೋರಿಸೋದನ್ನು ಅಂತಾನೆ. ಏನೇನು ದಶಾವತಾರದಲ್ಲಿ ಮಹಿಮೆ ತೋರಿಸಿ ನನ್ನೆದುರಿಗೆ ತೋರಿಸು, ಆವಾಗ ನಿನ್ನನ್ನು ಸರ್ವೋತ್ತಮ ಅಂತ ನಾನು ಒಪ್ತೇನೆ. ಅಲ್ಲಿವರೆಗೆ ನಾನೇ ಸರ್ವೋತ್ತಮ ಅಂತ ಅವನು ವಾದ. ಅದು ಮುಖ್ಯ ಅವನಿಗೆ. ನಿನ್ನ ಹತ್ರ ಯುದ್ಧ ಯಾಕೆ ಮಾಡಬೇಕು? ಈಗ ನಾನು ಎಲ್ಲರನ್ನೂ ಗೆದ್ದು ನಾನು ಸರ್ವೋತ್ತಮ ಅಂತ ಆಗಿದ್ದೀನಿ. ನಿನ್ನನ್ನು ಗೆದ್ದು ಬಿಟ್ಟರೆ ಅದು ಪರ್ಮನೆಂಟ್ ಆಗ್ತದೆ. ನೀನು ಸರ್ವೋತ್ತಮ ಅಲ್ಲ, ನಾನು ಅಂತ ಆಗ್ತದೆ. ಆದ್ದರಿಂದ ಈಗ ನಿನ್ನನ್ನೊಂದು ಗೆಲ್ಲಬೇಕಾಗಿದೆ ನಾನು. ಅದಕ್ಕೋಸ್ಕರ ಯುದ್ಧ ಭಿಕ್ಷಾಂತೆ ದೇಹಿಮೆ. 5,000 ವರ್ಷ ನಾನು ತಪಸ್ಸು ಮಾಡಿದ್ದು ಮೋಕ್ಷಕ್ಕಲ್ಲ, ಸ್ವರ್ಗಕ್ಕಲ್ಲ, ನಿನ್ನ ಜೊತೆ ಯುದ್ಧ ಮಾಡಿ ನೀ ಸರ್ವೋತ್ತಮ ಅಲ್ಲ ನಾನು ಅಂತ ಸಾಬೀತುಪಡಿಸ್ಬೇಕು. ಅದಕ್ಕೋಸ್ಕರ ಮೊದಲು ಯುದ್ಧಕ್ಕೆ ತಯಾರಾಗುಂದ. ನಗು ಬಂತಂತೆ ಪರಮಾತ್ಮನಿಗೆ. ಅಯ್ಯೋ, 1000 ವರ್ಷ ತಪಸ್ಸು ಮಾಡೋರು ನೋಡಿದ್ದೀವಿ, ಯಾಕೆಂದರೆ ಬದುಕಲಿಕ್ಕೆ ಅಂತ ಮಾಡ್ತಾರೆ, ನೀ ಸಾಯ್ಲಿಕ್ಕೆ ಮಾಡಿದಂಗೆ ಆಯ್ತಲ್ಲೋ ಅಂದ. ಯಾಕೆ ನನ್ನ ಜೊತೆ ಯುದ್ಧ ಮಾಡ್ತೀನಿ ಅಂತ ಕೇಳಿದ್ರೆ ಮತ್ತೆ ಸಾಯೋದು ಅಂತಲೇ ಅರ್ಥ. ಸಾಯ್ಲಿಕ್ಕೆ ತಪಸ್ಸು ಮಾಡಿದಾಗ ಆಯಿತು ಅಂಥೇಳಿ ನಗು ಬಂದು ಕಿಂಚಿತ್ ಹಾಸ್ಯಮುಖೋ ಹರಿಹಿ, ಸ್ವಲ್ಪ ನಕ್ಕು ಆಯಿತು ತಯಾರಾಗು ಅಂತಂದ. ಯುದ್ಧಕ್ಕೆ ನಿಂತ. ದಶಾವತಾರ ತೋರಿಸ್ಬೇಕು ಅಂತ ಹೇಳಿದ್ದಕ್ಕೆ ಪರಮಾತ್ಮ ತೋರಿಸಿದನಂತೆ. ಏನೇನು ತೋರಿಸಿದನೋ ಯತ್ಕೃತಂ ಶ್ರೀನಿವಾಸೇನ ತತ್ಕೃತಂ ವೃಷಭೇಣ. ಅವನಿಗೇನೇನು ಮಹಿಮೆ ತೋರಿಸ್ತಿದ್ದ ಅದನ್ನು ವೃಷಭಾಸುರ ತೋರಿಸ್ತಿದ್ದಂತೆ. ಅವನು ಮತ್ಸ್ಯ ಆಗ್ತಿದ್ದಂತೆ. ಪರಮಾತ್ಮ ಮತ್ಸ್ಯಾವತಾರ ತಾಳಿದ. ಮತ್ಸ್ಯಾವತಾರ ತಾಳಿದರೆ ಇವನು ಮತ್ಸ್ಯಕ ಆದನಂತೆ. ಅದಕ್ಕೆ ಮತ್ಸ್ಯ ಅಲ್ಲ, ಪರಮಾತ್ಮ ಮತ್ಸ್ಯ ಆದ, ಇವನು ಮತ್ಸ್ಯಕ ಆದ. ಸಂಸ್ಕೃತದಲ್ಲಿ ಮತ್ಸ್ಯಕ ಅಂತಂದರೆ ಡೂಪ್ಲಿಕೇಟ್ ಅಂತ ಅರ್ಥ ಅಷ್ಟೇ. ಡೂಪ್ಲಿಕೇಟ್ ಅನ್ನೋದಕ್ಕೆ ಕ ಸೇರಿಸ್ತಾರೆ. ಅವನು ಕೂರ್ಮ ಆದನಂತೆ ಪರಮಾತ್ಮ, ಇವನು ಕೂರ್ಮಕ ಆದನಂತೆ. ಅವನು ವರಾಹ ಆದ, ಇವನು ವರಾಹಕ ಆದ. ಅಂದರೆ ಮಾಯೆಯಿಂದ, ತನ್ನ ಐಂದ್ರಜಾಲ ವಿದ್ಯೆ ಆ ಥರ ಮಾಯೆಯಿಂದ ಇವನು ಮೀನಾದಂಗೆ.
ಪೌಂಡ್ರಿಕ ವಾಸುದೇವ ಇದ್ದಿಲ್ವೇ? ಪೌಂಡ್ರಿಕ ವಾಸುದೇವ ನಾನೇ ಕೃಷ್ಣ ಅಂತ ಅಂದ್ಕೊಂಡಂತೆ ಒಂದು ಸಲ. ನಾನೇ ಕೃಷ್ಣ, ನಾನೇ ದೇವರು, ನಾನೇ ವಾಸುದೇವ ಅಂದ. ಯಾರು ಹುಡುಗರೆಲ್ಲ ಇದ್ರಂತೆ ಛೇಡಿಸಿದ್ರು, ನೀನು ಹೆಂಗೆ ವಾಸುದೇವ ಆಗ್ತಿದ್ದಿ? ಅವನು ಗರುಡ ವಾಹನ, ನಿನ್ನಲ್ಲೆಲ್ಲಿದೆ ಗರುಡ? ಬರೀ ಸೈಕಲ್ ಮೇಲೆ ಓಡಾಡ್ತಾ ಇದ್ದಿ. ಅವನು ಗರುಡಾರೂಢ, ನಿನ್ನ ಹತ್ರ ಗರುಡ ಇಲ್ವಲ್ಲ ಅಂದ. ಅದಕ್ಕೇನಂತೆ ಅಂತ ಇವನಿಗೆ ಅನಿಸ್ತು. ಒಂದು ಬಂಗಾರದ ಗರುಡನ್ನು ಮಾಡಿದ್ನು. ಬಂಗಾರದ ಗರುಡನ್ನು ಮಾಡಿ ಅದರೊಳಗೊಂದು ಮಿಷನ್ ಇಟ್ಟು ಅದ್ರ ಮೇಲೆ ಕೂತು ಹಾರ್ತಿದ್ನಂತೆ. ನಾನು ಗರುಡ ವಾಹನ ಅಂತ ಅಂದ್ಕೊಂಡು. ಇನ್ನೊಬ್ಬ ಹುಡುಗ ಹೇಳಿದ್ನಂತೆ, ಅಲ್ಲೋ ಗರುಡ ವಾಹನ ಏನಾದಿ, ಪರಮಾತ್ಮನಿಗೆ ಶ್ರೀವತ್ಸಾಂಕ ಅಂತ ಹೆಸರು, ಶ್ರೀವತ್ಸ ಚಿಹ್ನೆ ಇರ್ತದೆ, ನಿನ್ನ ಎದೆಯಲ್ಲಿ ಅದಿಲ್ವಲ್ಲ, ಶ್ರೀವತ್ಸ ಚಿಹ್ನೆ ಇಲ್ಲ. ಒಂದು ರಾತ್ರಿ ಯಾರಿಗೂ ಹೇಳದೆ ಒಂದು ಕೊಳ್ಳಿ ಇಟ್ಟುಕೊಂಡು ಎದೆ ಸುಟ್ಕೊಂಡಂತೆ. ಆಮೇಲೆ ಆಸ್ಪತ್ರೆಗೆ ಸೇರಿದ, ವಾಸಿ ಆಯಿತು, ಎಲ್ಲ ಆಗಿ ಆ ಕಲೆ ಉಳಿತು. ಆಮೇಲೆ ಬಂದು ತೋರಿಸ್ಕೊಂಡಂತೆ, ನೋಡಿ ನನಗೂ ಶ್ರೀವತ್ಸ ಚಿಹ್ನೆ ಇದೆ ಅಂತ. ಶ್ರೀವತ್ಸಾರ್ಥೆ ದಗ್ಧವಕ್ಷಸ್ಥಲಂಚ ಅಂತ ಆಚಾರ್ಯ ಹೇಳ್ತಾರೆ. ಶ್ರೀವತ್ಸ ಚಿಹ್ನೆ ಬೇಕು ಅಂತ ಹೇಳಿದ್ದಕ್ಕೆ ಎದೆ ಸುಟ್ಟುಕೊಂಡು ಅದನ್ನು ಕಲೆ ಮಾಡಿಕೊಂಡು ಇದೇ ಶ್ರೀವತ್ಸ ಅಂತ ಅಂತಿದ್ದಂತೆ. ಹಂಗೆ ಇವನು ಪರಮಾತ್ಮ ಮತ್ಸ್ಯನಾದಾಗ ಸೋಪಿ ಮತ್ಸ್ಯಕ ಆದ, ಅಂದರೆ ಮಾಯೆಯಿಂದ ಒಂದು ಮೀನಂತೆ ಆದನಂತೆ. ಅವನು ಕೂರ್ಮದ ರೂಪ ತಾಳಿದಾಗ ಇವನು ಕೂರ್ಮಕ ಆದ, ಅಂದರೆ ಮಾಯೆಯಿಂದ ಸುಮ್ಮನೆ ಒಂದು ಜ್ಞಾನಾನಂದಮಯ ಕೂರ್ಮ, ಒಂದು ಮಾಯಿಕ ಕೂರ್ಮ. ಅವನು ಜ್ಞಾನಾನಂದಮಯ ವರಾಹ ಆದ, ಇವನದ್ದು ಮಾಯೆಯಿಂದ ವರಾಹ ಆದ ಇವನು, ಅದಕ್ಕೆ ವರಾಹಕ ಅಂತಾರೆ. ಹೀಗೆ ಯತ್ಕೃತಂ ಶ್ರೀನಿವಾಸೇನ ತತ್ಕೃತಂ ವೃಷಭೇಣ, ಅವನು ಮಾಡಿದಂಗೆಲ್ಲ ತಾನು ಕೂಡ ಮಾಯೆಯಿಂದ ಅದರಷ್ಟಲ್ಲ ಅದಕ್ಕೆ ಪ್ರತಿನಿಧಿಯಾಗಿ ಆಗುವಂತೆ ಮಾಡ್ತಾ ಹೋದ. ಕೊನೆಗೆ ಪರಮಾತ್ಮ ಹೇಳ್ತಾನೆ, ನಿನ್ನ ದಶಾವತಾರ ನಾನು ತೋರಿಸಿದ್ನಲ್ಲ, ಈಗ ಮುಂದಿನ ಕೆಲಸ ನಾನು ಮಾಡ್ತೇನೆ, ನಿನ್ನ ಶಿರಸ್ಸನ್ನು ಛೇದ ಮಾಡ್ತೇನೆ ಅಂತ ಸುದರ್ಶನ ಚಕ್ರ ಎತ್ತಿದ. ಅವನು ಹೇಳಿದಂತೆ ವೃಷಭಾಸುರ, ನೀನೇನು ಛೇದನ ಮಾಡ್ತಿದ್ದಿನ, ನಾನೇ ಮಾಡ್ಕೋತಿದ್ದೆ ಅಂದ ಅವನು. ನಾನೇ ಪೂಜೆ ಆದಮೇಲೆ ಕಡ್ಕೊಂಡು ಅರ್ಪಣೆ ಮಾಡ್ತಿದ್ದೆ, ಮತ್ತೆ ಬರ್ತಿತ್ತು, ನೀ ಛೇದನ ಮಾಡಿ ಏನು ಉಪಯೋಗ ಬಂತು ಅಂದ. ನಾನು ಈ ಸಲ ಛೇದನ ಮಾಡಿದರೆ ಇನ್ನೊಂದು ಸಲ ಬರದೇ ಇದ್ದಂಗೆ ಮಾಡ್ತೀನಿ ಅಂತ, ಬರದೇ ಇದ್ದಾಗ ಮಾಡ್ತೀನಿ ನೋಡು ಅಂತ ಹೇಳಿ ಆ ಶಿರಶ್ಛೇದವನ್ನು ಮಾಡ್ತಾನೆ. ಮಾಡಲಿಕ್ಕೆ ಹೊರಟ ಆಗ ವೃಷಭಾಸುರನಿಗೆ ಜ್ಞಾನೋದಯ ಆಯಿತು. ಜ್ಞಾನೋದಯ ಆಗಿ ಕೇಳ್ತಿದ್ದಾನೆ, ಸ್ವಾಮಿ ಶಿರಶ್ಛೇದ ಮಾಡು, ಇನ್ನೊಂದು ಶಿರಸ್ಸೇನು ನನಗೆ ಬೇಕಾಗಿಲ್ಲ, ಈ ಶಿರಶ್ಛೇದ ಮಾಡು. ಆದರೆ ಒಂದು ಪ್ರಾರ್ಥನೆ, ನೀನು ಸರ್ವೋತ್ತಮ ಅನ್ನೋದು ನನಗೆ ಮನವರಿಕೆ ಆಯಿತು. ಅದನ್ನು ನಾನು ಕ್ವಶನ್ ಮಾಡಿಕೊಂಡು ಬಂದದ್ದೀಗ. ನೀನು ಸರ್ವೋತ್ತಮ ಅಲ್ಲ, ನಾನು ಸರ್ವೋತ್ತಮ ಅಂತ ಅಂದ್ಕೊಂಡಿದ್ದೆ. ನಿನ್ನ ಪ್ರಭಾವ ಪೂರ್ತಿ ನೋಡಿದೆ, ದಶಾವತಾರವನ್ನು ಪ್ರತ್ಯಕ್ಷವಾಗಿ ನೋಡಿದೆ, ನಿನ್ನ ಮಹಿಮೆ ನೋಡಿದೆ, ನಿನ್ನ ಚಕ್ರದಿಂದ ನನ್ನ ಶಿರಶ್ಛೇದ ಮಾಡು. ಆದರೆ ಒಂದೇ ಪ್ರಾರ್ಥನೆ, ನಾನು ಸತ್ತ ಮೇಲೆ ಈ ಪರ್ವತಕ್ಕೆ ನನ್ನ ಹೆಸರಿಡು ಅಂತ. ಯಾಕೆ ಅಂತಂದರೆ ವೃಷಭಾಚಲ ಅಂತ ನನ್ನ ಹೆಸರು ಕೇಳಿದ ಕೂಡಲೇ ಎಲ್ರಿಗೂ ಕೂಡ ನೆನಪು ಬರಬೇಕು, ವೃಷಭಾಸುರ ಕೊನೆಗೂ ಹರಿಸರ್ವೋತ್ತಮ ಅಂತ ಹೇಳಿ ಸತ್ತವನು ಅಂತ ನೆನಪು ಬರಬೇಕು. ಅಷ್ಟಾದರೂ ಆಗಬೇಕು. ಇದೇ ವೃಷಭಾಸುರ ಮುಖ್ಯ ಮಾಡಿದ್ದು. ಕೆಲವರು ಅದರಿಂದ ವ್ಯಾಖ್ಯಾನಕಾರರು ತಿಳಿಸ್ತಾರೆ, ವೃಷಭಾಸುರ ಏನಿದ್ದ ಅವನು ಸಾತ್ವಿಕ ಜೀವ, ಯಾರೋ ಒಬ್ಬ ಸುರಜೀವ. ಅವನು ಶಾಪದಿಂದ ಅಸುರ ಆಗಿದ್ದ, ವೃತ್ರಾಸುರ ಇದ್ದ ಹಾಗೆ. ವೃತ್ರಾಸುರನ ಕಥೆ ಭಾಗವತದಲ್ಲಿ ಬರ್ತದೆ. ಅವನು ಗಂಧರ್ವ, ಶಾಪದಿಂದ ಅಸುರ ಆಗಿದ್ದ. ಅವನು ಕೂಡ ಸಾಯುವಾಗ ಒಳ್ಳೆಯ ರೀತಿಯಲ್ಲಿ ಪರಮಾತ್ಮನ ಸ್ಮರಣೆ ಮಾಡಿ ಸತ್ತ. ಅಜಾಮಿಳ ಅವನು ಒಳ್ಳೆಯ ಪುಣ್ಯವಂತನೇ, ಆದರೆ ಮಧ್ಯದಲ್ಲಿ ಏನೋ ಸ್ವಲ್ಪ ಭ್ರಷ್ಟ ಆಗಿದ್ದ. ಆದರೆ ಸಾಯುವಾಗ ನಾರಾಯಣ ಸ್ಮರಣೆ ಮಾಡಿದ. ಅದರಂತೆ ವೃಷಭಾಸುರ ಸಾಯುವಾಗ ಭಗವಂತನನ್ನು, ನೀನು ಸರ್ವೋತ್ತಮ, ನನಗೆ ಮನವರಿಕೆ ಆಯಿತು, ನನ್ನನ್ನು ಕೊಲ್ಲು, ನಿನ್ನ ಚಕ್ರದಿಂದ ನಾನು ಸತ್ತರೆ ಅದರ ಸ್ಪರ್ಶದಿಂದ ನನಗೆ ಮೋಕ್ಷ ಆಗ್ತದೆ ಅಂತ ನಾವು. ತ್ವಚ್ಚಕ್ರೇಣ ಪ್ರತಪ್ತಸ್ತು ಮುಕ್ತಿಮೇತೆ ನ ಸಂಶಯ. ನಿನ್ನ ಚಕ್ರದ ಮಹಿಮೆ ಗೊತ್ತು, ಅದರಿಂದ ನನ್ನ ಶಿರಶ್ಛೇದ ಆದರೆ ಆ ಚಕ್ರ ಸ್ಪರ್ಶದ ಮಹಿಮೆಯಿಂದ ನನಗೆ ಯಾವುದೋ ಜನ್ಮದಲ್ಲಿ ಮೋಕ್ಷ ಸಿಗಬಹುದು. ಅಂಥ ಮಹಿಮೋಪೇತನೇನು ಅಂತ ಪ್ರಶಂಸೆ ಮಾಡ್ತಾನೆ. ಆದ್ದರಿಂದ ಅವನು ಒಳ್ಳೆಯವನು ಅಂತಲೇ ಅರ್ಥ. ಅದಕ್ಕೆ ಅವನ ಹೆಸರಿಟ್ಟ ಪರಮಾತ್ಮ. ವೃಷಭಾಚಲ ಅಂತ ನಾಮಕರಣ ಮಾಡಿದ. ಆ ವೃಷಭಾಚಲ ಅಂತ ಕೃತಯುಗದಲ್ಲಿ ಹೆಸರು ಬಂದದ್ದು ಕೇಳಿದರೆ ಹರಿಸರ್ವೋತ್ತಮ ಅನ್ನೋ ನೆನಪು ಬರಬೇಕು. ಅದಕ್ಕೋಸ್ಕರ ಮುಖ್ಯ ಅದು. ಹೀಗೆ ವೃಷಭಾಚಲದ ಮಹಿಮೆ ಕೇಳಿದರೆ ಅದರಿಂದ ದುಃಖ ಪರಿಹಾರ ಆಗ್ತದೆ, ಚಿಂತೆ ಪರಿಹಾರ ಆಗ್ತದೆ, ಆಪತ್ತು ಪರಿಹಾರ ಆಗ್ತದೆ. ಯಾಕೆ ಅಂದರೆ ಹರಿಸ್ಮರಣೆ ಬರ್ತದೆ. ಹರಿಸರ್ವೋತ್ತಮ ಅನ್ನುವ ಸ್ಮರಣೆಯನ್ನು ತಂದು ಕೊಡ್ತಕ್ಕಂಥ ಹೆಸರು ವೃಷಭಾಚಲ ಅಂತನೂ ಹೆಸರು. ಅವನು ಒಳ್ಳೆಯವನೇ. ಕೃಷ್ಣನೇ ಹೇಳ್ತಾನೆ, ಅಪಿಚೇತ್ ಸುದುರಾಚಾರ ಭಜತೆ ಮಾಂ ಅನನ್ಯಭಾಗ್ ಸಾಧುರೇವ ಸಮಂತವ್ಯ. ಒಂದು ವೇಳೆ ಒಬ್ಬ ವ್ಯಕ್ತಿ ದುರಾಚಾರಿಯಾಗಿದ್ದರೆ ಆ ದುರಾಚಾರವನ್ನು ಬಿಟ್ಟು ಪರಿವರ್ತನೆ ಹೊಂದಿ ಸದಾಚಾರಿ ಆದರೆ ಅವನು ಸಾಧು ಅಂತಲೇ ಅರ್ಥ. ಹಾಗೇ ದುರಾಚಾರನೇ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಅವನ ಅಯೋಗ್ಯ ಅಂತ ಅರ್ಥ. ಬದಲಾವಣೆ ಹೊಂದಿದ ಅಂತಂದರೆ ಸಾಧುರೇವ ಸಮಂತವ್ಯ. ಇವನು ಸಾಯುವಾಗ ಬದಲಾವಣೆ ಹೊಂದಿದ ವೃಷಭಾಸುರ. ಬದಲಾವಣೆ ಹೊಂದಿ ನೀ ಸರ್ವೋತ್ತಮ ಅಂತ ಹೇಳಿ ಸತ್ತು. ಇದು ಮಾಡಿ ಕೆಲವರು ಹೇಳ್ತಿರ್ತಾರೆ, ನಾವು ಸತ್ರು ಹೇಳಲ್ಲ ಅಂತಾರೆ, ಅಯೋಗ್ಯರೇ ಅಂತ ಅಂಥವ್ರು ಇದ್ದಾರೆ. ನಾವು ಸತ್ರು ತಲೆಬಾಗಲ್ಲ, ವಿಷ್ಣುವಿಗೆ ತಲೆಬಾಗಲ್ಲ ಅಂದರೆ ಮತ್ತೆ ಅಯೋಗ್ಯ ಅಂತಾರೆ. ಇವನು ಸಾಯುವಾಗ ಒಪ್ಪಿ ಸತ್ತಿದ್ದ. ಆದ್ದರಿಂದ
ಮೊದಲು ಹಾಗಿದ್ದರೂ ಪರಿವರ್ತನೆ ಹೊಂದಿದ ಅನ್ನೋ ದೃಷ್ಟಿಯಿಂದ ಪರಮಾತ್ಮ ವೃಷಭಾಚಲ ಅಂತ ನಾಮಕರಣ ಮಾಡಿದ್ದಾನೆ. ಹೀಗೆ ಹರಿಸರ್ವೋತ್ತಮತ್ವವನ್ನು ನೆನಪು ಮಾಡಿಕೊಡ್ತಕ್ಕಂಥ ಒಂದು ಹೆಸರಿದು, ವೃಷಭಾಚಲ ಅನ್ನುವಂಥ ಹೆಸರು. ಮುಂದಿನ ಯುಗದಲ್ಲಿ ಅದಕ್ಕೆ ಅಂಜನಾಚಲ ಅಂತ ಕರೀತಾರೆ. ಅಂಜನಾಚಲ ಅನ್ನೋ ಹೆಸರು ಯಾಕೆ ಬಂತು ಅನ್ನೋದಕ್ಕೂ ಒಂದು ದೊಡ್ಡ ಹಿನ್ನೆಲೆ ಹೇಳ್ತಾರೆ. ಶತಾನಂದರು ಜನಕ ಮಹಾರಾಜನಿಗೆ ವೆಂಕಟಾಚಲದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಆ ವೆಂಕಟಾಚಲಕ್ಕೆ 4 ಯುಗದಲ್ಲಿ 4 ಹೆಸರು. ಕೃತೆ ವೃಷಾದ್ರಿಂ ವಕ್ಷಂತಿ, ತ್ರೇತಾಯಾಂ ಅಂಜನಾಚಲಂ, ದ್ವಾಪರೇ ಶೇಷಶೈಲೇತಿ, ಕಲವು ಶ್ರೀ ವೆಂಕಟಾಚಲಂ. ಕೃತಯುಗದಲ್ಲಿ ಆ ಪರ್ವತವನ್ನು ವೃಷಭಾಚಲ ಅಂತ ಕರೀತಾ ಇದ್ದರು. ಯಾಕೆ ವೃಷಭಾಚಲ ಅನ್ನೋ ಹೆಸರು ಬಂತು ಅನ್ನೋ ಹಿನ್ನೆಲೆಯನ್ನು ಶತಾನಂದರು ಹೇಳಿದ್ದಾರೆ. ಜನಕ ಮಹಾರಾಜ ಶತಾನಂದರನ್ನ ಮತ್ತೆ ಕೇಳ್ತಾನೆ, ತ್ರೇತಾಯುಗದಲ್ಲಿ ಅಂಜನಾಚಲ ಅನ್ನೋ ಹೆಸರು ಬರಲಿಕ್ಕೆ ಏನು ಕಾರಣ? ಅದಕ್ಕೆ ಶತಾನಂದರು ಹೇಳ್ತಾರೆ, ಅಂಜನಾದೇವಿ ಅಂತ ಒಬ್ಬಳು ಆ ವೆಂಕಟಾದ್ರಿಯಲ್ಲಿ ವೆಂಕಟಾಚಲದಲ್ಲಿ ತಪಸ್ಸು ಮಾಡ್ತಾ ಇದ್ಲು ಅಂಜನಾದೇವಿ. ಯಾರದು ಅಂಜನಾದೇವಿ ಅಂದರೆ, ಕೇಸರಿ ಅಂತ ಒಬ್ಬ ಅಸುರ ಇದ್ದ. ಕೇಸರಿ ನಾಮಕ ಅಸುರನ ಮಗಳವಳು ಅಂಜನಾದೇವಿ ಅಂತ. ಅವಳನ್ನು ಕೊಟ್ಟು ಮದುವೆ ಮಾಡಿದ್ದು ಕೇಸರಿ ಎಂಬ ಕಪಿಗೆ. ಹೀಗೆ ಅಂಜನಾದೇವಿಯ ಗಂಡನ ಹೆಸರು ಕೇಸರಿನೇ, ತಂದೆ ಹೆಸರು ಕೇಸರಿನೇ. ಕೇಸರಿ ಎಂಬಂಥ ಅಸುರ ತಂದೆ ಕೇಸರಿ ನಾಮಕ ಒಬ್ಬ ಕಪಿಶ್ರೇಷ್ಠ ಗಂಡನಾಗಿದ್ದ ಅಂಜನಾದೇವಿಗೆ. ಇದು ಅಂಜನಾದೇವಿ ಇತಿಹಾಸ. ಆ ಕೇಸರಿ ಅಂತ ಒಬ್ಬನು ಅಸುರ ರುದ್ರದೇವರ ತಪಸ್ಸು ಮಾಡ್ತಾನವನು. ತ್ರೇತಾಯುಗೇ ಸುರಃ ಕಶ್ಚಿತ್ ಕೇಸರಿ ಇತ್ತೇವ ವಿಶ್ರುತಃ. ತ್ರೇತಾಯುಗದಲ್ಲಿ ಕೇಸರಿ ಅಂತ ಒಬ್ಬ ಅಸುರ ಇದ್ದ. ಅವನಿಗೆ ಮಕ್ಕಳಿದ್ದಿಲ್ಲ. ಒಂದು ಗಂಡು ಸಂತಾನ ಆಗಬೇಕು ಅಂತ ಹೇಳಿ ಆ ಕೇಸರಿ ಎಂಬ ಅಸುರ ರುದ್ರದೇವರ ತಪಸ್ಸು ಮಾಡಿದ. ಬಹುಕಾಲ ತಪಸ್ಸು ಮಾಡಿದ ಮೇಲೆ ರುದ್ರದೇವರು ಪ್ರಸನ್ನರಾಗಿ ಅವನ ಎದುರುಗಡೆ ಬಂದು ಪ್ರತ್ಯಕ್ಷವಾಗಿ ಹೇಳಿದರಂತೆ ರುದ್ರದೇವರು, ನಪುತ್ರಂ ದಾತುಮಿಚ್ಛಾಮಿ ಪರಿತುಷ್ಟೋಪ್ಯಹಂ ತವ. ನಿನ್ನ ತಪಸ್ಸಿನಿಂದ ನಾನು ಸಂತುಷ್ಟನಾಗಿದ್ದೀನಿ, ಆದರೆ ನಿನಗೆ ಗಂಡು ಸಂತಾನ ನಾನು ಕೊಡೋದಿಲ್ಲ ಅಂದುಬಿಟ್ರಂತೆ. ಆ ಕೇಸರಿ ಎಂಬ ಅಸುರನಿಗೆ, ನಿನಗೆ ಗಂಡು ಸಂತಾನ ಕೊಡೋದಿಲ್ಲ, ಆದರೆ ನೀನು ತಪಸ್ಸು ಮಾಡಿದ್ದು ವ್ಯರ್ಥ ಆಗೋದಿಲ್ಲ. ನಿನ್ನ ತಪಸ್ಸಿನ ಒಂದು ಪುಣ್ಯದಿಂದ ನಿನಗೆ ನಾನು ಒಂದು ಹೆಣ್ಣು ಮಗುವನ್ನು ದಯಪಾಲಿಸ್ತೇನೆ ಅಂತಂದು. ಹೀಗೆ ರುದ್ರದೇವರ ಅನುಗ್ರಹದಿಂದ ಒಂದು ಹೆಣ್ಣು ಮಗು ಹುಟ್ಟಿತು ಕೇಸರಿ ಎಂಬ ಅಸುರನಿಗೆ. ಆದರೆ ರುದ್ರದೇವರು ಹೇಳಿದ್ರಂತೆ, ಹೆಣ್ಣು ಮಗು ಹುಟ್ಟುತ್ತೆ, ಆ ಹೆಣ್ಣು ಮಗುನಲ್ಲಿ ಒಬ್ಬ ಗಂಡು ಮಗ ಹುಟ್ಟುತ್ತಾನೆ, ನಿನ್ನ ಮೊಮ್ಮಗ ದೌಹಿತ್ರ, ಅವನು ಲೋಕವಿಖ್ಯಾತನಾಗ್ತಾನೆ. ಲೋಕೇ ವಿಖ್ಯಾತ ಕೀರ್ತಿಮಾನ್, ಅಂಥ ಪ್ರಸಿದ್ಧ ಪುರುಷನಾಗ್ತಾನೆ. ಮೊಮ್ಮಗ, ನಿನಗೆ ಮಾತ್ರ ಗಂಡು ಸಂತಾನ ಆಗೋದಿಲ್ಲ, ಹೆಣ್ಣು ಮಗು ಹುಟ್ಟುತ್ತದೆ ಅಂತ. ಆಗಲಿ ಅಂತ ಹೇಳಿ ಒಪ್ಪಿಕೊಂಡು ಆ ಕೇಸರಿ ಎಂಬ ಅಸುರ ಬಂದ. ಅವನಿಗೆ ಅಂಜನಾದೇವಿ ಅಂತ ಒಬ್ಬ ಹೆಣ್ಣು ಮಗಳು ಹುಟ್ಟಿದ್ಲು. ಅವಳು ಯಾರು ಅಂಜನಾದೇವಿ ಅಂದರೆ ಒಬ್ಬಳು ಅಪ್ಸರ ಸ್ತ್ರೀ. ಅವಳು ಪುಂಜಕಸ್ಥಳಿ ಅಂತ ಮೂಲ ಹೆಸರು. ಪುಂಜಕಸ್ಥಳಿ ಅಂತನೂ ಅಪ್ಸರ ಸ್ತ್ರೀಯೇ ಅಂಜನಾದೇವಿಯಾಗಿ ಅಸುರನ ಮಗಳಾಗಿ ಹುಟ್ಟುತ್ತಾಳೆ. ಆದರೆ ಆ ಕೇಸರಿ ಎಂಬ ಅಸುರ ಒಂದು ಆಸೆ ಇಟ್ಟುಕೊಂಡಿದ್ದ, ನನಗಂತೂ ಗಂಡು ಮಗು ಆಗೋದಿಲ್ಲ ಅಂತ ರುದ್ರದೇವರು ಹೇಳಿದ್ದಾರೆ, ಹೆಣ್ಣು ಮಗು ಹುಟ್ಟಿದೆ, ಈ ಹೆಣ್ಣು ಮಗಳನ್ನು ನನ್ನ ಹೆಸರಿನವನಿಗೇ ಕೊಟ್ಟು ಮದುವೆ ಮಾಡಬೇಕು ಅಂತ ಅವನಿಗೆ ಆಸೆ. ನನ್ನ ಹೆಸರಿನವನೇ ಯಾರಾದರೂ ವರ ಸಿಗಬೇಕು, ಅಂಥವನಿಗೆ ಕೊಟ್ಟು ಮದುವೆ ಮಾಡಿದರೆ ಅವನು ಕೇಸರಿ ಪುತ್ರ ಅಂತ ಅನಿಸ್ಕೋತಾನೆ. ನನ್ನ ಹೆಸರು ಕೇಸರಿ, ಅದೇ ಹೆಸರಿನವನು ಏನಾದರೂ ಸಿಕ್ಕಿಬಿಟ್ರೆ ಅಂತೂ ಕೇಸರಿ ಪುತ್ರ ಅಂತ ಒಂದು ಹೆಸರು ಬರ್ತದೆ. ಅವನು ನನ್ನ ಮಗ ಆಗದಿದ್ದರೂ ಪರವಾಗಿಲ್ಲ, ಮೊಮ್ಮಗ ಆಗ್ತಾನೆ, ದೌಹಿತ್ರ, ಕೇಸರಿ ಪುತ್ರ ಆಗ್ತಾನೆ. ಈ ಆಸೆ ಇಟ್ಟುಕೊಂಡು ಹುಡುಕ್ತಾ ಇದ್ದ. ಅದಕ್ಕೆ ಸರಿಯಾಗಿ ಕೇಸರಿ ಅಂತ ಹೆಸರಿನ ಒಬ್ಬ ಕಪಿ, ಆ ಕಪಿ ಶ್ರೇಷ್ಠ ಸಿಕ್ಕ. ಅವನೇ ಬಂದು ಕೇಳ್ತಾನೆ, ಅಂಜನಾದೇವಿಯನ್ನು ನನಗೆ ಕೊಟ್ಟು ಮದುವೆ ಮಾಡು ಅಂತ. ಕೇಸರಿ ಎಂಬ ಅಸುರ ಅಂಜನಾದೇವಿಯನ್ನು ಕೇಸರಿ ನಾಮಕ ಕಪಿಶ್ರೇಷ್ಠನಿಗೆ ಕೊಟ್ಟು ಮದುವೆ ಮಾಡಿದ. ಆ ಕೇಸರಿಯಲ್ಲಿ ಹುಟ್ಟಿದಂಥವನೇ ಹನುಮಂತ. ಆದ್ದರಿಂದ ಅವನಿಗೆ ಆಂಜನೇಯ ಅಂತ ಹೆಸರು ಬಂತು. ತತಃ ಕಪಿವರಃ ಕಶ್ಚಿತ್ ಕೇಸರೀತಿ ಭುವಿ ಶ್ರುತಃ ಅಭಿಗಮ್ಯ ಯಯಾಚೇತಾಂ ಕನ್ಯಾಂ ಯೌವನಶಾಲಿನೀಂ ತಸ್ಮೈ ತಾಂ ಅಂಜನಾಂ ಪ್ರಾದಾತ್. ಹೀಗೆ ಕೇಸರಿ ಎಂಬಂಥ ಅಸುರ ತನ್ನ ಮಗಳನ್ನು ಕೇಸರಿ ನಾಮಕ ಕಪಿಗೆ ಕೊಟ್ಟ, ಮದುವೆ ಮಾಡಿದ. ಮದುವೆಯೇನೋ ಆಯಿತು, ಆದರೆ ಆ ಕೇಸರಿ ಕಪಿಗೆ ಒಂದೇ ಸಲ ಸಂತಾನ ಆಗಲಿಲ್ಲ. ಆ ಕೇಸರಿ ಕಪಿಗೂ ಕೂಡ ಅಂಜನಾದೇವಿಯಲ್ಲಿ ಮಕ್ಕಳಾಗಲಿಲ್ಲ. ಆಗ ಅವನು
ಬಹಳ ಪರಿತಪಿಸ್ತಾ ಇದ್ದ. ಅಂಜನಾದೇವಿ ಮತಂಗ ಋಷಿಗಳ ಹತ್ರ ಹೋಗಿ ಆ ಮತಂಗ ಋಷಿಗಳಲ್ಲಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ನನಗೆ ಸಂತಾನ ಆಗಬೇಕು, ಅನುಗ್ರಹ ಮಾಡಿರಿ ಅಂತ ಕೇಳಿದ್ಲು. ಕಿಮ್ಮೆ ತಾಪಸ ಶಾರ್ದೂಲ ಅಪುತ್ರಾಯಾಶ್ಚಕಾಗತಿ, ನನಗೆ ಪುತ್ರ ಸಂತಾನ ಇಲ್ಲ, ನನ್ನ ಗತಿ ಏನು, ನನಗೆ ಮಕ್ಕಳಾಗಬೇಕು ಅಂತ ಬೇಡಿಕೊಂಡ್ಳು. ಆವಾಗ ಆ ಮತಂಗ ಋಷಿಗಳು ಅಂಜನಾದೇವಿಗೆ ಒಂದು ಉಪಾಯ ಹೇಳ್ತಾರೆ. ನಿನಗೆ ಪುತ್ರ ಸಂತಾನ ಆಗಬೇಕಾಗಿದ್ದರೆ ಪಂಪಾ ಸರೋವರದ, ಅಂದರೆ ಹಂಪೆ ಕ್ಷೇತ್ರ ಏನಿದೆ ಅದಕ್ಕೆ ಪಂಪಾ ಸರೋವರ ಅಂತ ಕರೀತಾರೆ, ಹಂಪೆಯ ಪೂರ್ವ ದಿಕ್ಕಿನಲ್ಲಿ 50 ಯೋಜನ ದೂರದಲ್ಲಿ ನಾರಾಯಣಗಿರಿ ಅಂತ ಒಂದು ಪರ್ವತ ಇದೆ. ಆ ನಾರಾಯಣಗಿರಿಯಲ್ಲಿ ಸ್ವಾಮಿ ಪುಷ್ಕರಿಣಿ ಅಂತ ಒಂದು ತೀರ್ಥ, ಆ ಸ್ವಾಮಿ ಪುಷ್ಕರಿಣಿ ತೀರ್ಥದ 1 ಮೈಲ್ ಆಚೆಗೆ 1 ಕ್ರೋಶ ದೂರದಲ್ಲಿ ಆಕಾಶಗಂಗಾ ಅಂತ ಒಂದು ತೀರ್ಥ ಇದೆ. ಆಕಾಶಗಂಗೆಯಲ್ಲಿ ನೀನು ಸ್ನಾನ ಮಾಡಿ ದ್ವಾದಶಾಬ್ದ ಅನ್ನುವಂಥ ವ್ರತವನ್ನು ಮಾಡು, ಅದರಿಂದ ನಿನಗೆ ಗಂಡು ಸಂತಾನ ಆಗ್ತದೆ ಅಂತ ಮತಂಗ ಋಷಿಗಳು ಹೇಳಿದರು. ಅದೇ ಪ್ರಕಾರ ಅಂಜನಾದೇವಿ ನಾರಾಯಣಗಿರಿಗೆ ಬಂದು, ನಾರಾಯಣಗಿರಿ ಅಂದರೆ ವೆಂಕಟಾಚಲ, ಅಲ್ಲಿಗೆ ಬಂದು ಸ್ವಾಮಿ ಪುಷ್ಕರಿಣಿಯಲ್ಲಿ ಸ್ನಾನ ಮಾಡಿ ದ್ವಾದಶಾಬ್ದ ಅನ್ನುವಂಥ ವ್ರತವನ್ನು ಮಾಡ್ತಾಳೆ. ಏನದು ದ್ವಾದಶಾಬ್ದ ವ್ರತ? ಮಕ್ಕಳಾಗಲಿಕ್ಕೆ ಮಾಡತಕ್ಕಂಥ ವ್ರತ, ವಯೋವ್ರತ ಅಂತ ಒಂದು ಭಾಗವತದಲ್ಲಿ ಬರ್ತದೆ. ಸಂತಾನ ಆಗಬೇಕಾದರೆ ಫಾಲ್ಗುಣ ಮಾಸದಲ್ಲಿ 12 ದಿವಸ ಪಯೋವ್ರತ ಅಂತ ಒಂದು ವ್ರತ ಹೇಳ್ತಾರೆ. ಹಾಗೆ ಇದೊಂದು ಮಕ್ಕಳಾಗಲಿಕ್ಕೋಸ್ಕರ ಮಾಡತಕ್ಕಂಥ ವ್ರತ, ದ್ವಾದಶಾಬ್ದ ಅಂತ ವ್ರತ. ಮೇಲ್ನೋಟಕ್ಕೆ ನೋಡುವಾಗ 12 ವರ್ಷದ ಒಂದು ವ್ರತ ಅಂತ ಅನಿಸ್ತದೆ. ದ್ವಾದಶ ಅಂದರೆ 12, ಅಬ್ದ ಅಂದರೆ ವರ್ಷ, 12 ವರ್ಷ ಮಾಡುವಂಥ ತಪಸ್ಸು ಅಂತ ಅರ್ಥ ಅಲ್ಲ ಇದಕ್ಕೆ. ದ್ವಾದಶಾಬ್ದ ಅಂದರೆ ಆ ವ್ರತದ ಕ್ರಮ ಏನು? ಸ್ವಾಮಿ ಪುಷ್ಕರಿಣಿಯಲ್ಲಿ ಸ್ನಾನ ಮಾಡಬೇಕು, ದಿನಕ್ಕೆ 4 ಕೆಲಸ ಮಾಡಬೇಕು, ಅದು 3 ಸಲ ಮಾಡಬೇಕು. ಒಂದು ದಿನಕ್ಕೆ 4 ಕೆಲಸ 3 ಬಾರಿ ಮಾಡಬೇಕು. ಅದಕ್ಕೆ ಕೃಚ್ಛ್ರ ವ್ರತ ಅಂತ ಹೆಸರು. 4 ಕೆಲಸ ಯಾವುದು ಅಂದರೆ, ಮೊದಲು ಸ್ವಾಮಿ ಪುಷ್ಕರಿಣಿಯ ಸ್ನಾನ, ವರಾಹದೇವಿ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ, ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಬರೋದು, ವರಾಹದೇವರಿಗೆ ನಮಸ್ಕಾರ ಹಾಕಬೇಕು, ವರಾಹದೇವರ ತೀರ್ಥಪ್ರಾಶನ, ಇವು 4 ಕೆಲಸ ಆಗಬೇಕು. ಸ್ವಾಮಿ ಪುಷ್ಕರಿಣಿ ಸ್ನಾನ, ಅಶ್ವತ್ಥ ಪ್ರದಕ್ಷಿಣೆ, ಅಲ್ಲೇ ಸ್ವಾಮಿ ಪುಷ್ಕರಿಣಿಯ ಪಶ್ಚಿಮದಲ್ಲಿರ್ತಕ್ಕಂಥ ಅಶ್ವತ್ಥ ಪ್ರದಕ್ಷಿಣೆ, ವರಾಹದೇವರ ನಮಸ್ಕಾರ ಮತ್ತು ತೀರ್ಥಪ್ರಾಶನ, ಇವು 4 ದಿನಕ್ಕೆ 3 ಸಲ ಮಾಡಬೇಕು. ಅದಕ್ಕೆ ಕೃಚ್ಛ್ರ ಅಂತ ಹೆಸರು. ಈ ರೀತಿ 30 ದಿವಸ ಮಾಡಿದರೆ ಅದಕ್ಕೆ ಅಬ್ದವ್ರತ ಅಂತ ಕರೀತಾರೆ. ಈ ರೀತಿ 12 ಸಲ ಆವೃತ್ತಿ ಆಗಬೇಕು ಈ ಅಬ್ದವ್ರತ, ಅದಕ್ಕೆ ದ್ವಾದಶಾಬ್ದ ಅಂತ ಹೆಸರು. ಇಂಥ ವ್ರತವನ್ನು ಅಂಜನಾದೇವಿ ಮತಂಗ ಋಷಿಗಳ ಸಲಹೆಯಂತೆ ಮಾಡ್ತಾಳೆ. ಪ್ರತಿನಿತ್ಯ ಅವಳು ಬಂದು ಆಕಾಶಗಂಗಾ ತೀರ್ಥದಲ್ಲಿ ತಪಸ್ಸು, ಅದಕ್ಕೆ ಪೂರ್ವಭಾವಿಯಾಗಿ ಸ್ವಾಮಿ ಪುಷ್ಕರಿಣಿ ಸ್ನಾನ, ವರಾಹದೇವರಿಗೆ ಇದು ಅಶ್ವತ್ಥ ಪ್ರದಕ್ಷಿಣೆ, ವರಾಹದೇವರಿಗೆ ನಮಸ್ಕಾರ, ತೀರ್ಥಪ್ರಾಶನ ಮಾಡಿ ಆಕಾಶಗಂಗಾ ತೀರದಲ್ಲಿ ಧ್ಯಾನ ತಪಸ್ಸು. ಈ ರೀತಿ ದಿನಕ್ಕೆ 3 ಸಲದಂತೆ 30 ಸಲ ಮಾಡಿ, ಆ 30 ಸಲದನ್ನು 12 ಸಲ ಆವೃತ್ತಿ ಮಾಡಿದ್ದು ದ್ವಾದಶಾಬ್ದ ಅನ್ನೋ ವ್ರತ ಮುಗಿತು. ಕೃತ್ವಾ ಸ್ವಾಮಿ ಸರಸ್ನಾನಂ ಅಶ್ವತ್ಥಸ್ಯ ಪ್ರದಕ್ಷಿಣಂ ವರಾಹರೂಪಿಣಂ ನತ್ವಾ ಪೀತ್ವಾ ತತ್ಸಲಿಲಂ ಶುಭಂ ಆಕಾಶಗಂಗಾ ಮಾಸಾಧ್ಯ ತಪಃ ಕರ್ತುಮುಪಸ್ಥಿತ ಮುನೀನ್ ಆಮಂತ್ರ್ಯ ಭರ್ತಾರಂ ಭಕ್ಷಾರ್ಥಂ ಭಕ್ಷವರ್ಜಿತ. ಆಹಾರವನ್ನೆಲ್ಲ ಕಡಿಮೆ ಮಾಡಿ ಎಲ್ಲ ಋಷಿಗಳ ಅನುಮತಿ ಪಡೆದು ಈ ರೀತಿ ತಪಸ್ಸು ಮಾಡಿದ್ದು. ದೇಹ ಎಲ್ಲ ಕೃಷಿಯಾಗಿ ಕಟ್ಟಿಗೆಯಂತೆ ಒಣಗಿತಂತೆ, ಆದರೂ ತಪಸ್ಸು ಬಿಡಲಿಲ್ಲ. ಇಂಥ ತಪಸ್ಸು ಅವಳು ಮಾಡಿದ್ದು 19 ತಿಂಗಳು 13 ದಿವಸ ಮಾಡಿದ್ದಂತೆ. 19 ತಿಂಗಳು ತಪಸ್ಸು ಮುಗಿತು, 13 ದಿವಸವೂ ಮುಗಿತು. 14ನೇ ದಿವಸ ವಾಯುದೇವರು ಬಂದು ರೂಪಾಂತರದಿಂದ ಬಂದು ಒಂದು ಹಣ್ಣು ಕೊಟ್ಟು ಹೋದ್ರಂತೆ ತಿನ್ನಲಿಕ್ಕೆ. ದಿನ ಕೊಡ್ತಿದ್ರಂತೆ, ದಿನ ಫಲ ಕೊಡ್ತಿದ್ರಂತೆ, ಯಾವುದೋ ರೂಪದಿಂದ ಬಂದು. ಸಾಮಾನ್ಯ ಫಲ ಅಂತ ಆ ಫಲವೊಂದನ್ನು ಭಕ್ಷಣೆ ಮಾಡ್ತಿದ್ಲು, ತಪಸ್ಸು ಮಾಡ್ತಿದ್ಲು. ಆ 14ನೇ ದಿವಸ 19 ತಿಂಗಳು ಮುಗಿದು 14ನೇ ದಿವಸ ಬೆಳಗ್ಗೆ ವಾಯುದೇವರು ಬಂದು ವಿಶಿಷ್ಟವಾದ ಫಲವನ್ನು ಕೊಟ್ಟರು. ಅಥ ಕಿಂಚಿದ್ದಿನೇ ವಾಯು ಫಲೇ ವೀರ್ಯಂ ಪ್ರಪೂರಯನ್ ವೀರ್ಯಗರ್ಭ ಫಲಂ ತಸ್ಯಾಹ ಪ್ರಾಕ್ಷಿಪತ್ಕರ ಸಂಪುಟೆ. ಒಂದು ವಿಶಿಷ್ಟವಾದಂಥ ವೀರ್ಯಗರ್ಭವಾದ ಫಲವನ್ನು ಅವಳ ಕೈಯಲ್ಲಿ ಹಾಕ್ತಾರೆ ವಾಯುದೇವರು. ಅವಳಿಗೆ ಗೊತ್ತಿಲ್ಲ, ಮಾಮೂಲು ಫಲ ಅಂತ ತಿಳ್ಕೊಂಡು ಫಲಂ ಸಾಮಾನ್ಯಮಾನಾಹಿ ಕ್ಷುಧಾರ್ಥ ತಚ್ಚ ಭಕ್ಷಿತ, ಇದೊಂದು ಹಣ್ಣು ಅಂತ ತಿಳ್ಕೊಂಡು ಆ ಫಲವನ್ನು ಭಕ್ಷಣೆ ಮಾಡಿದ್ಲು.
ತತ್ಕಾಲದಲ್ಲಿ ಗರ್ಭ ಉತ್ಪತ್ತಿ ಆಯಿತು. ಅಂಜನಾದೇವಿ ಗರ್ಭಧಾರಣೆ ಮಾಡಿದ್ದು. ಋಷಿಗಳಿಗೆಲ್ಲ ಸ್ವಪ್ನವಿತ್ತಂತೆ. ಅಲ್ಲಿ ತಪಸ್ಸು ಮಾಡುವ ಋಷಿಗಳಿಗೆಲ್ಲ ಸ್ವಪ್ನ. ವಾಯುದೇವರು ಆ ಅಂಜನಾದೇವಿಯ ಗರ್ಭದಲ್ಲಿ ಪ್ರವೇಶ ಮಾಡಿದ್ದಾರೆ ಅನ್ನುವ ಸ್ವಪ್ನ ಋಷಿಗಳಿಗೆ ಬಿತ್ತಂತೆ. ಅವರೆಲ್ಲ ಬಹಳ ಸಂತೋಷಪಟ್ಟರು. ಇವಳು ತಪಸ್ಸು ಮಾಡಿ ಈ ಗರ್ಭ ಧರಿಸಿದ್ದಾಳೆ ಅಂತ ಸಂತೋಷಪಟ್ಟರು. ಅಂಜನಾ ದಶಮಾಸಾಂತೆ ಸುಷುವೆ ಪುತ್ರಮುತ್ತಮಂ. 10 ತಿಂಗಳಾದ ಬಳಿಕ ಅಲ್ಲೇ ಒಂದು ದಿವ್ಯವಾದಂಥ ಮಗುವಿಗೆ ಜನ್ಮ ಕೊಡ್ತಾಳೆ. ಅವನನ್ನೇ ಹನುಮಂತ ಅಂತ ಕರೀತಾ ಇತ್ತು. ಹನುಮಂತ ಮಮಂ ಪ್ರಾಹು ಮುನಯೋ ವೀತಕಲ್ಮಷಾಹ. ಹನುಮಂತ ಅಂತ ಪ್ರಸಿದ್ಧನಾದ. ಹನುಮಂತ ಅಂತಂದರೆ ಮಧ್ವವಿಜಯದಲ್ಲಿ ಹೇಳ್ತಾರೆ, ಹನುಮಂತ ಅಂದರೆ ಏನು? ಹನುಮಂತ ಅಂತ ಯಾರನ್ನು ಕರಿಬೇಕು? ಯೇ ಯೇ ಗುಣಾನಾಮ ಜಗತ್ ಪ್ರಸಿದ್ಧಾ ಯಂ ತೇಷು ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತ ಮಾಹು. ಹನುಮಂತ ಅಂತಂದರೆ ಶ್ರೀಮಂತ, ಗುಣಗಳ ಶ್ರೀಮಂತ. ಅಂಥ ಗುಣಶ್ರೀಮಂತನಾದ ಹನುಮಂತ ಹುಟ್ಟಿದ್ದಾನೆ. ಅಷ್ಟು ಗುಣಗಳು. ಜ್ಞಾನ ಅಂದರೆ ಹೇಗಿರಬೇಕು? ಹನುಮಂತನನ್ನೇ ಬಟ್ಟು ಮಾಡಿ ತೋರಿಸ್ತಿದ್ರು. ಭಕ್ತಿ ಹೇಗಿರಬೇಕು? ಹನುಮಂತನಿಗಿದ್ದಾಗಿರಬೇಕು. ಸ್ವಾಮಿನಿಷ್ಠೆ, ಪ್ರಾಮಾಣಿಕತೆ, ಇದೆಲ್ಲ ಗುಣಗಳಿಗೆ, ವೈರಾಗ್ಯ, ಎಲ್ಲದಕ್ಕೂ ಹನುಮಂತನೇ ನಿದರ್ಶನ. ಜಗತ್ತಿನಲ್ಲಿ ಯೇ ಯೇ ಗುಣಾನಾಮ ಜಗತ್ ಪ್ರಸಿದ್ಧ. ಗುಣ ಅಂದರೆ ಯಾವುದ್ಯಾವುದು ಅಂತಿದೆಯೋ ಎಲ್ಲದಕ್ಕೂ ನಿದರ್ಶನ ಹನುಮಂತ. ಅಂಥ ಗುಣಶಾಲಿಯಾದ ಮಗ ಹುಟ್ಟಿದ್ದಾನೆ. ಅವ ಹನುಮಂತ ಅಂತ ಹೆಸರು ಬರಲಿಕ್ಕೆ ಕಾರಣ, ಹನು ಅಂದರೆ ಮಧ್ವಾಚಾರ್ಯ ಹೇಳ್ತಾರೆ ಜ್ಞಾನವಾಚಿ. ಹನು ಅಂದರೆ ಜ್ಞಾನ, ಪ್ರಶಸ್ತವಾದ ಜ್ಞಾನವುಳ್ಳವನಾದ್ದರಿಂದ ಹನುಮಂತ ಅಂತ ಹೆಸರು. ಹನು ಶಬ್ದಕ್ಕೆ ಜ್ಞಾನ ಅಂತ ಒಂದರ್ಥ, ಇನ್ನೊಂದರ್ಥ ಮುಖ, ಮೂತಿ. ಮೂತಿ ಅಂತೀವೆಲ್ಲ, ಆ ಮುಖದ ಭಾಗಕ್ಕೆ ಹನುಮಂತ ಅಂತ ಕರೀತಾರೆ, ಹನು ಅಂತ ಕರೀತಾರೆ ಮೂತಿಗೆ. ಹನುಮಂತನ ಆ ಮುಖ, ಬಾಯಿ ಪ್ರಶಸ್ತವಾಗಿತ್ತಂತೆ. ಇಂದ್ರದೇವರು ಒಂದು ಸಲ ವಜ್ರಾಯುಧದಿಂದ ಪ್ರಹಾರ ಮಾಡಿದ್ರಂತೆ. ಏನೂ ವಿಕಾರ ಆಗಲಿಲ್ಲ ಆ ಮೂತಿಗೆ. ಬಾವು ಬರಲಿಲ್ಲ, ಊದ್ಕೊಳ್ಳಿಲ್ಲ, ಹಲ್ಲು ತುಂಡಾಗಲಿಲ್ಲ, ಹಲ್ಲು ಮುರಿಲಿಲ್ಲ, ಏನೂ ಆಗಲಿಲ್ಲ, ಗಾಯ ಆಗಲಿಲ್ಲ. ಭಂಗೇ ಪ್ರಸಕ್ತೇಪಿ ನ ಭಂಗ ಮಾಪ ಹನುಶಿಶೋರ್ಯದ್ ಹನುಮಾಂಸ್ತತೋಸೌ. ವಜ್ರಾಯುಧ ಪರ್ವತವನ್ನು ಪುಡಿ ಮಾಡ್ತಾ ಇತ್ತು. ಪರ್ವತವನ್ನು ಪುಡಿ ಮಾಡುವಂಥ ವಜ್ರಾಯುಧದ ಪ್ರಹಾರ ಮಾಡಿದರೆ ನುಚ್ಚು ನೂರಾಗಬೇಕಾಗಿತ್ತು. ಆ ಮೂತಿ ನಿರ್ವಿಕಾರವಾಗಿತ್ತಂತೆ. ಆದ್ದರಿಂದ ಹನುಮಾನ್ ಅಂತ ಹೆಸರು ಬಂತಂತೆ. ಇದು ಸಂಗ್ರಹ ರಾಮಾಯಣದಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಆಚಾರ್ಯ ಹೇಳ್ತಾರೆ, ಹನು ಅಂದರೆ ಪ್ರಶಸ್ತವಾದ ಜ್ಞಾನ, ಜ್ಞಾನವುಳ್ಳವನಾದ್ದರಿಂದಲೂ ಹನುಮಂತ. ಪ್ರಶಸ್ತವಾದ ಮೂತಿ ಅದು ಇದ್ದದ್ರಿಂದಲೂ ಕೂಡ ಹನುಮಂತ. ಆದರೆ ಜಗತ್ತಿನಲ್ಲಿ ಒಂದು ಕಥೆ ಪ್ರಚಲಿತವಾಗಿತ್ತು. ಏನು ಕಥೆ ಅಂದರೆ, ಹನುಮಂತ ಹುಟ್ಟಿದಾಗ ಸೂರ್ಯಗ್ರಹಣ ಬಂತಂತೆ. ಸೂರ್ಯಗ್ರಹಣ ಅಂದರೆ ರಾಹು ಸೂರ್ಯನನ್ನು ನುಂಗೋದು. ರಾಹು ಸೂರ್ಯನನ್ನು ನುಂಗ್ಲಿಕ್ಕೆ ಹೋದಾಗ ಹನುಮಂತ, ಅದು ಜಗತ್ತಿನಲ್ಲಿ ಪ್ರಸಿದ್ಧವಾದ ಕಥೆ, ಮೊದಲು ಹೇಳ್ತೀನಿ. ಹನುಮಂತ ಹುಟ್ಟಿದಾಗ ಅವನಿಗೆ ಹಸಿವಾಯಿತಂತೆ. ಏನೂ ಸಿಗಲಿಲ್ಲಂತೆ ತಿನ್ನಲಿಕ್ಕೆ. ಸೂರ್ಯಬಿಂಬ ನೋಡಿದ, ಕೆಂಪಾಗಿ ಕಾಣಿಸ್ತು. ಇದ್ಯಾವುದೋ ಹಣ್ಣು, ಮಾವಿನ ಹಣ್ಣು ಅಂತ ಭ್ರಮಿಸಿದ್ದಂತೆ. ಹನುಮಂತನಿಗೆ ಭ್ರಾಂತಿ ಬಂತಂತೆ. ಭ್ರಾಂತಿ ಬಂದು ಆ ಹಣ್ಣು ತಿನ್ನೋಣ ಅಂತ ಸೂರ್ಯಮಂಡಲಕ್ಕೆ ಹಾರಿದನಂತೆ. ಇಂದ್ರದೇವರು ವಜ್ರಾಯುಧದಿಂದ ಪ್ರಹಾರ ಮಾಡಿದ್ರಂತೆ ಅವನ ಮೂತಿಗೆ. ಆವಾಗ ಆ ಮೂತಿ ಊದ್ಕೊಂಡಿತಂತೆ. ಆ ವಜ್ರಾಯುಧದ ಪ್ರಹಾರದಿಂದ ಬಾವು ಬಂತು, ಅದಕ್ಕೋಸ್ಕರ ಮುಖ ಊದ್ಕೊಂಡಿದೆ ಅಂತ ಒಂದು ಕಥೆ. ಆ ಊದ್ಕೊಂಡದ್ದು ಮಾತ್ರ ಅಲ್ಲ, ವಜ್ರಾಯುಧದಿಂದ ಹೊಡೆದದ್ದಕ್ಕೆ ಮುಖ ತಿರ್ಕೊಂಡ್ಬಿಡ್ತಂತೆ, ಸೊಟ್ಟಾಯ್ತಂತೆ. ಹನುಮಂತನ ಮುಖ ವಾಲಿರ್ತದೆ ನೋಡಿ, ತಿರುಗಿರ್ತಾನೆ ಹೀಗೆ, ಮುಖ ತಿರುಗಿತಂತೆ. ಇದೆಲ್ಲ ಪ್ರಚಲಿತ ಕಥೆಗಳು. ಆದರೆ ಸಂಗ್ರಹ ರಾಮಾಯಣದಲ್ಲಿ ಹೇಳ್ತಾರೆ, ಹನುಮಂತ ಸೂರ್ಯಮಂಡಲಕ್ಕೆ ಹಾರಿದ್ದು ಹೌದು, ಅದು ಹಣ್ಣು ಅಂತ ಭ್ರಮಿಸಿ ಹಾರಿದ್ದಲ್ಲ. ರಾಹು ಸೂರ್ಯನನ್ನು ನುಂಗ್ಲಿಕ್ಕೆ ಹೋದ. ರಾಹು ಗ್ರಹಣ, ಆವಾಗ ಸೂರ್ಯಗ್ರಹಣ. ರಾಹು ನುಂಗ್ಲಿಕ್ಕೆ ಹೋದಾಗ ಸೂರ್ಯನನ್ನೇ ನುಂಗಿಬಿಟ್ರೆ ಜಗತ್ತಿಗೆ ಬೆಳಕು ಹೇಗೆ? ಅದು ಹನುಮಂತನಿಗೆ ಸಹನೆ ಆಗಲಿಲ್ಲ. ಸೂರ್ಯನನ್ನು ನುಂಗ್ತಾನಲ್ಲ ಈ ರಾಹು ಅಂತ ಹೇಳಿ ಆ ರಾಹುವನ್ನು ಹಿಮ್ಮೆಟ್ಟಿಸಲಿಕ್ಕೆ ಹನುಮಂತ ಹಾರಿತು. ಸ್ವಭಾವತೋ ದುಷ್ಟ ಜನಾಸಹೋಸೌ. ಯಾರಾದರೂ ದುಷ್ಟ ಕಾರ್ಯ ಮಾಡಿದರೆ ಆ ದುಷ್ಟರನ್ನ ಹಿಮ್ಮೆಟ್ಟಿಸೋದು ಹನುಮಂತನ ಕೆಲಸ. ಅದಕ್ಕೆ ರಾಹು ಸೂರ್ಯನನ್ನು ನುಂಗುತ್ತಾನೆ, ಅವನನ್ನು ಹಿಮ್ಮೆಟ್ಟಿಸಬೇಕು ಅಂತ ಹಾರಿದ್ದು. ಹನುಮಂತ ಹಾರಿದ್ದು ಸೂರ್ಯಮಂಡಲ ತಾನು ಹಣ್ಣು ಅಂತ ಭ್ರಮಿಸಿ ತಿನ್ನಲಿಕ್ಕೆಲ್ಲ, ರಾಹುವನ್ನು ಓಡಿಸಲಿಕ್ಕೆ. ಹನುಮಂತನನ್ನು ನೋಡಿ ರಾಹು ಹೆದರಿದ್ನಂತೆ. ಇವನ್ಯಾರೋ ಬಂದ್ಬಿಟ್ಟ, ಏನು ಮಾಡ್ತಾನೋ, ಇವನಲ್ಲಿ ಸೂರ್ಯನ ನುಂಗ್ತಾನೋ ಅಂತ ಅವನಿಗೆ ಭ್ರಾಂತಿ ಬಂತು ಅಷ್ಟೇ. ಅವನು ಹೋಗಿ ಇಂದ್ರದೇವರ ಹತ್ರ ದೂರು ಕೊಟ್ಟ. ಸೂರ್ಯನನ್ನು ನುಂಗಬೇಕಾದವನು ನಾನು, ನನ್ನ ಆಹಾರ. ಇನ್ಯಾವುದೋ ಒಂದು ಶಿಶು ಬಂದು ಸೂರ್ಯನನ್ನು ನುಂಗ್ತಾ ಇದೆ ಅಂತ ಇಂದ್ರನಿಗೆ ದೂರು ಕೊಟ್ಟ. ಇಂದ್ರನಿಗೆ ತತ್ಕಾಲದಲ್ಲಿ ಕಲಿ ಆವೇಶ ಆಯಿತು. ಕಲಿ ಆವೇಶ ಆಗಿ
ಹಾಗಾದರೆ ಹೊಡೆದು ಬಿಡೋಣ ಅಂತ ಇಂದ್ರ ವಜ್ರಾಯುಧದಿಂದ ಹೊಡೆದ. ಅದು ಹೌದು, ಹೊಡೆದದ್ದು ಹೌದು. ಆದರೆ ಭಂಗೇ ಪ್ರಸಕ್ತೇಪಿ ನಭಂಗ ಮಾಪ. ಆ ವಜ್ರಾಯುಧದಿಂದ ಹೊಡೆದಾಗ ಏನೂ ಆಗಲಿಲ್ಲಂತೆ, ನಿರ್ವಿಕಾರವಾಗಿದ್ದ ಹನುಮಂತ. ಆದರೆ ಅವನ ತಂದೆ ವಾಯುದೇವರಿಗೆ ಮಾತ್ರ ಸಿಟ್ಟು ಬಂತಂತೆ. ಒಳ್ಳೆ ಕೆಲಸ ಮಾಡಲಿಕ್ಕೆ ಹೋದರೆ, ಸೂರ್ಯನನ್ನು ನುಂಗುವಂಥ ರಾಹುವನ್ನು ಹಿಮ್ಮೆಟ್ಟಿಸ್ಲಿಕ್ಕೆ ಹೋದರೆ ಇಂದ್ರ ನನ್ನ ಮಗನಿಗೆ ಹೊಡೆದ್ನಲ್ಲ ಅಂತ ಸಿಟ್ಟು ಬಂತು ವಾಯುದೇವರಿಗೆ. ಸಿಟ್ಟು ಬಂದಾಗ ಕ್ಷಣಕಾಲ ಸುಮ್ಮನೆ ಕೂತರಂತೆ. ಈ ದೊಡ್ಡವರಿಗೆಲ್ಲ ಸಿಟ್ಟು ಬಂದರೆ ಮಾತಾಡೋದಲ್ಲ, ಸುಮ್ಮನೆ ಕೂತು ಬಿಡ್ತಾರೆ. ಕೆಲವರು ಸಿಟ್ಟು ಬಂದರೆ ಕೂಗಾಡೋದು, ಒದರಾಡೋದು, ಚೀರಾಡೋದು, ಬೈಯೋದು ಮಾಡ್ತಾರೆ. ಕೆಲವರಿಗೆ ಸಿಟ್ಟು ಬಂದರೆ ಮಾತಾಡೋದಿಲ್ಲ, ಸುಮ್ಮನೆ ಕೂತಿದ್ದಾರೆ. ಸಿಟ್ಟು ಬಂತು ಅಂತಲೇ ಅರ್ಥ. ಅದು ಒಳ್ಳೆಯದು ಒಂದು ರೀತಿ. ವಾಯುದೇವರು ಸುಮ್ಮನೆ ಕೂತರಂತೆ. ಸುಮ್ಮನೆ ಕೂತರು ಅಂದರೆ ಅರ್ಥ ಏನು? ನಮ್ಮ ಉಸಿರಾಟ ಎಲ್ಲ ನಿಂತೋಯ್ತು ಅಂತ ಅರ್ಥ. ಇಡೀ ಜಗತ್ತಿನ ಉಸಿರಾಟ ನಿಂತೋಯ್ತಂತೆ. ವಾಯುದೇವರು ಸದಾ ಮಾಡ್ತಾ ಇರೋದೇನು ಅಂದರೆ ಹಂಸ ಮಂತ್ರ ಜಪ, ಅದರಿಂದ ನಮ್ಮ ಉಸಿರಾಟ. ಅದು ಹನುಮಂತನಿಗೆ ಇಂದ್ರ ಹೊಡೆದದ್ದಕ್ಕೆ ಸಿಟ್ಟು ಬಂತು. ಜಪನೂ ಬಿಟ್ಟು ಒಂದು ಕ್ಷಣ ಸುಮ್ಮನೆ ಕೂತು ಇಡೀ ಜಗತ್ತಿನ ಉಸಿರಾಟ ನಿಂತೋಯ್ತು. ಆಮೇಲೆ ಎಲ್ಲರೂ ಹೋಗಿ ಪ್ರಾರ್ಥನೆ ಮಾಡಿಕೊಂಡ ಮೇಲೆ ಮತ್ತೆ ವಾಯುದೇವರು ಮಂತ್ರ ಜಪ ಶುರು ಮಾಡಿದರು. ಜಗತ್ತು ಉಸಿರಾಡಲಿಕ್ಕೆ ಶುರುವಾಯಿತು ಅಂತ ಇದು ಕಥೆ ನಡೆದುತ್ತೀರಿ. ಅದಕ್ಕೆ ಹನುಮಾನ್ ಅಂತ ಹೆಸರು ಬಂತು. ಹೊರತು ಭ್ರಮಿಸಿ ಹೋದದ್ದಲ್ಲ. ಅಭ್ರಮಂ ಭಂಗರಹಿತಂ. ಹನುಮಂತನಿಗೆ ಭ್ರಮೆ ಇಲ್ಲ, ಯಾವ ಭಂಗವೂ ಕೂಡ ಇಲ್ಲ ಹನುಮಂತನಿಗೆ. ಇದೆಲ್ಲ ಅಬದ್ಧ ಕಥೆಗಳು. ಮತ್ತು ಈ ವಜ್ರಾಯುಧದಿಂದ ಹೊಡೆದದ್ದು ಹೌದು, ಏನೂ ಆಗಲಿಲ್ಲ ಅಷ್ಟೇ. ಅದರಿಂದ ಬಾವು ಬಂತು ಅಂತ ಮಾತ್ರ ತಿಳ್ಕೊಳ್ಬಾರ್ದು. ಅಕಸ್ಮಾತ್ ಬಾತಿತ್ತು ಅಂತ ಇಟ್ಕೊಳ್ಳೋಣ, ಅದು ಇಳಿಯೋದಿಲ್ವೇ? ಎಷ್ಟೋ ಸಲ ಬಿದ್ದಿರ್ತೀವಿ, ಊದ್ಕೊಂಡಿರ್ತದೆ, ಸ್ವಲ್ಪ ದಿವಸ ಆದಮೇಲೆ ಇಳೀತದೆ. ಇದು ಇಳಿದೇ ಇರುವಷ್ಟು ಬಾವು, ಅಂಥ ಏಟೇನು? ಅದೆಲ್ಲ ಹಾಗಲ್ಲ. ಇನ್ನು ಕೆಲವರು ಆ ಏಟು ಬಿದ್ದಿದ್ದಕ್ಕೆ ಮುಖ ತಿರುಗಿತು ಅಂತ ಹೇಳ್ತಾರೆ. ಅದಂತೂ ಸರ್ವಾತ್ಮನ ತಪ್ಪು. ಮುಖ ತಿರುಗಿಸಿದ್ದು ಅದಕ್ಕೆಲ್ಲ. ಈ ಅಬದ್ಧ ಕಥೆ ಹೇಳ್ತಿರಲ್ಲ, ನಿಮ್ಮ ಮುಖ ನೋಡಲ್ಲ ಅಂತ ತಿರುಗಿದಂತ ಹನುಮಂತ. ಅದಕ್ಕೆ ಹೊರತು ಈ ಕಥೆ ಹೇಳೋರು ಮುಖ ನೋಡ್ಲಾರೆ ಅಂತ ಹಿಂಗೆ ತಿರುಗಿಸಿಬಿಟ್ಟು, ಯಾರಿಗೆ ಅಸಮಾಧಾನ ಆದರೆ ಮುಖ ತಿರುಗಿಸ್ಕೊಂಡು ಹೋಗ್ತಾರೆ ಅಂತಾರಲ್ಲ, ಇಂಥ ಕಥೆ ಹೇಳಿದರೆ ನಾನು ನಿಮ್ಮ ಮುಖ ನೋಡಲ್ಲ ಅಂತ ತಿರುಗಿಸಿಬಿಟ್ಟಿದ್ದಾನಷ್ಟೇ. ನಿಜವಾದ ಕಥೆ ಇದು. ಹನುಮಾನಿತಿ ವಿಕ ಹನುಮಂತ ಮಮಂ ಪ್ರಾಹು ಮುನಯೋ ವೀತ ಕಲ್ಮಷಾಃ ಅಂಜನಾವೃತಮಾಸ್ಥಾಯ ಪುತ್ರಂ ಪ್ರಾಪ ಗಿರೀಶ್ವರೇ. ಹೀಗೆ ಮತಂಗ ಋಷಿಗಳ ಸಲಹೆಯಂತೆ ಅಂಜನಾದೇವಿ ದ್ವಾದಶಾಬ್ದ ಅನ್ನುವಂಥ ವ್ರತವನ್ನು ಮಾಡಿ ಹನುಮಂತನನ್ನು ಆ ಬೆಟ್ಟದಲ್ಲಿ ಪಡೆದಳು. ಹೀಗೆ ತಿರುಪತಿಯ ಬೆಟ್ಟ ಸಾಧಾರಣ ಅಲ್ಲ. ಅಪುತ್ರರಿಗೆ, ಮಕ್ಕಳಿಲ್ದಿದ್ದವರಿಗೆ ಮಕ್ಕಳನ್ನು ಕೊಡ್ತಕ್ಕಂಥ ಪರ್ವತ, ಮಕ್ಕಳನ್ನು ಕೊಡುವಂಥ ಪರ್ವತ. ಅಲ್ಲಿ ಆಕಾಶಗಂಗಾ, ಇದು ವರಾಹದೇವಿ, ಈ ನಾಲ್ಕು ಏನಿದೆ, ಅವಳು ಮಾಡಿದಷ್ಟು ಅಲ್ಲದೆ ಇದ್ದರೂ ಕೂಡ ಯಥಾಶಕ್ತಿ ಮಾಡಿದರೂ ಕೂಡ ಮಕ್ಕಳು ಹುಟ್ಟುತ್ತಾರೆ. ಹನುಮಂತನಂಥವ್ರು ಹುಟ್ಟದೇ ಇರ್ಬೋದು, ಅಂತೂ ಮಕ್ಕಳು ಹುಟ್ಟುತ್ತಾರೆ ಅಷ್ಟೇ. ಅವ್ರು ಹಂಗೆ ಮಾಡಿದರೆ ಹನುಮಂತ ಹುಟ್ಟುತ್ತಾನೆ. ಇಲ್ಲದೇ ಇದ್ದರೆ ಆ ರೀತಿಯಲ್ಲಿ ಸ್ವಲ್ಪ ಕಡಿಮೆ ಮಟ್ಟದ ಪುತ್ರೋತ್ಪತ್ತಿ ಅಂತೂ ಆಗ್ತದೆ. ಇದು ಆ ಪರ್ವತದ ವೈಶಿಷ್ಟ್ಯ. ಅದ್ರ ಜೊತೆಗೆ ಇನ್ನೊಂದೇನು ಅಂತಂದರೆ, ಈ ಕೇಸರಿ ಎಂಬಂಥ ಕಪಿಯೂ ಕೂಡ ಅನೇಕ ಋಷಿಗಳ ಅನುಗ್ರಹ ಪಡೆದಿದ್ದಂತೆ. ಶಂಖಶಬಲ ಅಂತ ಒಬ್ಬ ಅಸುರ ಇದ್ದಂತೆ ಆ ಕಾಲದಲ್ಲಿ, ತ್ರೇತಾಯುಗದಲ್ಲಿ. ಗೋಕರ್ಣ ಯಾತ್ರೆ ಮಾಡುವವರಿಗೆಲ್ಲ ದಾರಿಯಲ್ಲಿದ್ದಂಥವನು. ಗೋಕರ್ಣಕ್ಕೆ ಹೋಗೋ ದಾರಿಯಲ್ಲಿ ಋಷಿಗಳೆಲ್ಲ ಗೋಕರ್ಣ ಯಾತ್ರೆ ಮಾಡಲಿಕ್ಕೆ ಹೋದರೆ ಅವರಿಗೆಲ್ಲರಿಗೂ ಹಿಂಸೆ ಕೊಡೋದು ಅವನು. ಯಾರಿಗೂ ಸುಗಮವಾಗಿ ಯಾತ್ರೆ ಮಾಡಲಿಕ್ಕೆ ಆಗ್ತಿದ್ದಿಲ್ಲ. ಆಗ ಈ ಕೇಸರಿ ಎಂಬಂಥ ಕಪಿ ಹೋಗಿ ಆ ಶಂಖಶಬಲಾಸುರನನ್ನು ಸಂಹಾರ ಮಾಡಿ ಎಲ್ಲ ಋಷಿಗಳಿಗೆ ಗೋಕರ್ಣ ಯಾತ್ರೆ ಆಗೋ ಹಾಗೆ ಮಾಡಿದ. ಅವತ್ತಿನಿಂದ ಆ ಋಷಿಗಳೆಲ್ಲ ಅನುಗ್ರಹ ಮಾಡಿದರು. ನಿನ್ನ ಅನುಗ್ರಹದಿಂದ ನಮಗೆ ಗೋಕರ್ಣ ಯಾತ್ರೆ ಸುಗಮ ಆಯಿತು. ಇಲ್ಲದಿದ್ದರೂ ಗೋಕರ್ಣ ಯಾತ್ರೆ ಮಾಡಲಿಕ್ಕೆ ಆಗ್ತಿದ್ದಿಲ್ಲ. ಶಂಖಶಬಲಾಸುರನನ್ನು ಕೊಂದು ಆ ಋಷಿಗಳ ಅನುಗ್ರಹವನ್ನು ಪಡೆದ ಕೇಸರಿ ಎಂಬ ಕಪಿ. ಮತಂಗ ಋಷಿಗಳ ಸಲಹೆಯಂತೆ ತಪಸ್ಸು ಮಾಡಿದವಳು ಅಂಜನಾದೇವಿ. ಆದ್ದರಿಂದ ಆಂಜನೇಯ ಅನ್ನುವಂಥ ಲೋಕಪ್ರಸಿದ್ಧನಾದ ಮಗ ಹುಟ್ಟಿದ್ದಾನೆ. ಅದಕ್ಕೋಸ್ಕರ ಅಂಜನಾಚಲ ಅಂತ ಋಷಿಗಳು ನಾಮಕರಣ ಮಾಡಿದರು. ಹನುಮಂತ ಹುಟ್ಟಿದ ಪರ್ವತ ನಿಜವಾಗಿಯೂ ಹನುಮಗಿರಿ ಅಂತ ಇಡಬೇಕಾಗಿತ್ತು. ಬೆಂಗಳೂರಿನಲ್ಲಿ ಒಂದಿದೆ ಹನುಮಗಿರಿ ಅಂತ. ಹನುಮಗಿರಿ ಬದಲು ಅಂಜನಾಚಲ ಅಂತ ಯಾಕಿಟ್ರು ಅಂತಂದರೆ, ಹನುಮಂತನಿಗೆ ಹೆಸರಂತೂ ಇದ್ದೇ ಇದೆ. ಇಂಥ ಒಳ್ಳೆ ಪುಣ್ಯಾತ್ಮನನ್ನು ಹಡೆದಿದ್ದಾಳಲ್ಲ, ಆ ತಾಯಿಗೊಂದು ಹೆಸರಿರಲಿ ಅಂತ ಅಂಜನಾಚಲ ಅಂತ ಋಷಿಗಳ ಹೆಸರಿಟ್ಟರು. ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ಅವರನ್ನು, ಅಂಥ ಮಕ್ಕಳನ್ನು ಹಡೆದವರಿಗೂ ಒಂದು ಕೀರ್ತಿ ಬರಬೇಕು. ಈ ಉದ್ದೇಶದಿಂದ ಅಂಜನಾಚಲ ಅಂತ ನಾಮಕರಣ ಮಾಡಿದರು. ಆ ಹೆಸರು ಕೇಳಿದರೆ ಹನುಮಂತನ ಸ್ಮರಣೆ ಬರ್ತದೆ. ಹನುಮಂತನ ಸ್ಮರಣೆ ಬಂತು ಅಂತಂದರೆ ಎಲ್ಲ ಆಪತ್ತು ಪರಿಹಾರ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಹೀಗೆ ಹನುಮಂತನ ಸ್ಮರಣೆ ತಂದು ಕೊಡ್ತಕ್ಕಂಥ ಹೆಸರು ಅಂಜನಾಚಲ ಅನ್ನೋ ಹೆಸರು. ಎರಡನೇ ಯುಗ ತ್ರೇತಾಯುಗದಲ್ಲಿ ಈ ಹೆಸರು ಬಂತು.